ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಕಂಡು ಬರ್ತಕ್ಕಂತಹ ಫೋಟೋ ಬಹುಶಃ ತಮಗೆಲ್ಲರಿಗೂ ಚಿರಪರಿಚಿತ ಅಂತ ಭಾವಿಸ್ತೀನಿ. ವಿಶೇಷವಾಗಿ ಸೀರಿಯಸ್ ಆಗಿ ಪ್ರಿಪೇರ್ ಆಗಿರೋಂತೂ ಇವರು ಒಂದು ರೀತಿಯಲ್ಲಿ ಗುರುಗಳ ರೀತಿ ಕಂಡು ಬರ್ತಾರೆ. ಈ ಪ್ರಬಂಧ ತದನಂತರದಲ್ಲಿ ಇನ್ನಿತರ ಒಂದು KS ಮುಖ್ಯ ಪರೀಕ್ಷೆ PS ಎಕ್ಸಾಮ್ಗೆ ಒಂದು ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅಂದರೆ ತಪ್ಪಲ್ಲ. ನಿರಂತರವಾಗಿ ಒಬ್ಬ ಅಧಿಕಾರಿಯಾಗಾದರೂ ಸಹ ಸುಮಾರು 13ರಿಂದ 14 ವರ್ಷ ಸರ್ವಿಸ್ ಆದರೂ ಸಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದು ರೀತಿಯಲ್ಲಿ ಸಲಹೆ, ಮಾರ್ಗದರ್ಶನ ಮತ್ತು ಇನ್ಪುಟ್ಸ್ಗಳನ್ನು ಕೊಡ್ತಕ್ಕಂತಹ ಅಪರೂಪಗಳಲ್ಲಿ ಅಪರೂಪ ಅಧಿಕಾರಿ ನಮ್ಮ ಶಂಕರಾನಂದ ಬನಶಂಕರಿ ಸರ್ ಅವರು. ಭಾಳಷ್ಟು ಬಾರಿ ಅಂದ್ಕೊಳ್ತಾ ಇದ್ದೆ ಇವ್ರ ಬಗ್ಗೆ ಮಾತಾಡಬೇಕು ನಾನು, ಏಕೆಂತಂದರೆ ಒಳ್ಳೆಯದನ್ನು ಹೇಳ್ತಕ್ಕಂಥದ್ದು ತುಂಬ ಕಡಿಮೆ ಆದ ಸಂದರ್ಭದಲ್ಲಿ ಒಳ್ಳೆಯದನ್ನು ಮಾತಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಆಗಬೇಕಾಗಿದೆ. ಏನಕ್ಕೆ ಮಾತಾಡಬೇಕಂತಂದರೆ ಇದು ಹೊಗಳಿಕೆ ಅಲ್ಲ, ಇರೋ ವಾಸ್ತವ. ತುಂಬ ದಿವಸ ನಾನು ಎಸ್ಸೆ ನೋಡ್ತಾ ಇದ್ದೀವಿ, ಎಸ್ಸೆಗಳೆಲ್ಲ ನೋಡ್ತಾ ಇದ್ದೆ. ನೋಡಿದಾಗ ನನಗನ್ನಿಸ್ತು ಬಹುಶಃ ದೇಶಾತೀತ ಮತ್ತು ಕಾಲಾತೀತವಾಗಿ ನಾವು ನೋಡಿದಾಗ ಎಲ್ಲ ಸಾಧಕರಿಗೂ ಒಂದೇ ಮಾದರಿ ಲಕ್ಷಣಗಳಿರ್ತಾವೆ ಅಂತ ನನಗನ್ನಿಸ್ತು. ಎಲ್ಲ ಸಾಧಕರ ಲಕ್ಷಣಗಳೇನು ಅಂದರೆ, ಫಾರ್ ಎಕ್ಸಾಂಪಲ್ ಪ್ಯಾಷನ್ ಇರ್ತಕ್ಕಂಥದ್ದಿರ್ಬೋದು, ತದನಂತರದಲ್ಲಿ ಆ ಒಂದು ಶಿಸ್ತು ಇರ್ಬೋದು, ನಂತರದಲ್ಲಿ ಕಂಟೆಂಟ್ ಇರ್ತಕ್ಕಂಥದ್ದಿರ್ಬೋದು, ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದಿರ್ಬೋದು, ನಿರಂತರವಾಗಿ ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊಳ್ತಿರ್ತಕ್ಕಂಥದ್ದಿರ್ಬೋದು. ನಾವು ನೋಡಿ ನಿರಂತರವಾಗಿ ಬದಲಾವಣೆ ಆಕ್ಕಂತ ಹೋಗ್ತಾ ಇರುತ್ತಾರೆ. ಎಲ್ಲ ಸಾಧಕರು ಸಹ ಕಾಲಚಕ್ರಗಳಿಗೆ ತಕ್ಕ ಹಾಗೆ ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಂಡು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ತಕ್ಕಂಥವ್ರು ಸಾಧಕರಾಗ್ತಾರೆ. ಸೊ ಎಲ್ಲ ಸಾಧಕರ ಲಕ್ಷಣಗಳು ನಾನು ಬಹುಶಃ ಸರ್ ಅವರ KS ಪ್ರಿಪ್ರೇಷನ್ ನಾನು ನೋಡಿಲ್ಲ. ಈಗ ಅನ್ನಿಸ್ತಾ ಇದೆ ಇವರು ಯಾವ ರೀತಿ ಪ್ರಿಪ್ರೇಷನ್ ಮಾಡಿರ್ಬೋದು ಅಂತೇಳಿ. ನಿಮಗೆ ಯಾವುದನ್ನು ನಾನು ಸುಮ್ಮನೆ ಕೇವಲ ಊಹೆ ಮೂಲಕ ಕೇಳ್ತಾ ಇಲ್ಲ. ಈಗ ನಿಮಗೆ ಒಂದು ಎಸ್ಸೆ ತೋರಿಸ್ತಾ ಇದ್ದೀನಿ. ಈಗ ಮುಂದೆ ಬರ್ತಕ್ಕಂತಹ ಎಸ್ಸೆ ಅಲ್ಲಿ ಏನೇನಿದೆ ಕೆಲವೊಂದು ಅಂಶಗಳನ್ನು ವಿತ್ ಎವಿಡೆನ್ಸ್ ಸಮೇತ ತೋರಿಸ್ತೀನಿ. ಹೇಗೆ ಸಾಧಕರಿರ್ತಾರೆ ಮತ್ತು ನೀವು ಹೇಗೆ ಸಾಧಕರಾಗಬೇಕು ಮತ್ತು ಎಲ್ಲ ಸಾಧಕರು ಯಾವ ರೀತಿಯ ಒಂದು ಸಾಮಾನ್ಯ ಲಕ್ಷಣಗಳು ಹೊಂದಿರ್ತಾರೆ ಅಂತೇಳಿ ಇವರು ಬರೆದಂತಹ ಎಸ್ಸೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದು ಹೈ ಯೀಲ್ಡಿಂಗ್ ಟಾಪಿಕ್ ಹೌದು, 100% ನೋ ಡೌಟ್ ಇನ್ ದ್ಯಾಟ್. ನಿಮಗೆ ಎಸ್ಸೆ ಅಥವಾ ಎಥಿಕ್ಸು, ತದನಂತರದಲ್ಲಿ GSಗೆ ಸಂಬಂಧಪಟ್ಟ ಹಾಗೆ ಇದು ಹೈ ಯೀಲ್ಡಿಂಗ್ ಟಾಪಿಕ್ ಇದು. ಸೊ ಹೈ ಯೀಲ್ಡಿಂಗ್ ಟಾಪಿಕಲ್ಲಿ 200% ಇದು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಓಕೆ, ಎಸ್. ಈಗ ಇಲ್ಲಿ ಒಂದು ಪ್ರಬಂಧ ಬರೆದಿದ್ದಾರೆ ಸರು. ಇಲ್ಲಿ ನೋಡಿ ಹೇಗೆ ಸಾಧಕರಿರ್ತಕ್ಕಂಥದ್ದನ್ನು ಅವರು ತಮ್ಮ ಸ್ವಂತ ಅಕ್ಷರ. ನಾನು ಮೊದಲೇ ಹೇಳಿದ್ದೀನಿ, ಇದರಲ್ಲಿ ಹೇಳಿದ್ದೀನಿ ಶಿಸ್ತು ಮತ್ತು ಶೀಲ ಅಂತ ಹೇಳಿದ್ದೀನಿ. ಶಿಸ್ತು ಮತ್ತು ಶೀಲ. ನೀವು KS ಟಾಪರ್ ಆಗಬೇಕು ಅಥವಾ PSL highest ರ್ಯಾಂಕ್ ಬರಬೇಕು ಅಥವಾ UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಶಿಸ್ತು ಮತ್ತು ಶೀಲ, ಈ ಪ್ರಬಂಧಕ್ಕೆ ಶಿಸ್ತು ಮತ್ತು ಶೀಲ ಅನ್ವಯ ಆಗುತ್ತೆ ಮತ್ತು ಅನುಷ್ಠಾನಕ್ಕೆ ಸಹ ಬಂದಿದೆ. ಶಿಸ್ತು ಅಂತಂದರೆ ಪ್ರಬಂಧದಲ್ಲಿ ಬರ್ತಕ್ಕಂತಹ ಒಂದು ಅಕ್ಷರಗಳ ಕ್ರಮ ಇರ್ಬೋದು, ನೋಡೋಕ್ಕೆ ಮುತ್ತಿನ ಥರ ಇರಬೇಕು. ಈ ಲೆವೆಲಿಗೆ ಬರೋದಿಲ್ಲ ಅಂದರೂ ಸಹ ನಿಮ್ಮ ಅಕ್ಷರಗಳು ಗ್ರೀಕ್ ಲಿಪಿ, ಅರೇಬಿಕ್ ಲಿಪಿ, ಉರ್ದು ಲಿಪಿ ಥರ ಕಾಣಬಾರದು. ಕನ್ನಡ ಲಿಪಿ ಕನ್ನಡ ಥರನೇ ಕಾಣಬೇಕಾಗುತ್ತೆ. ಶೀಲ ಅಂತಂದರೆ ಕಂಟೆಂಟು. ಸೊ ಈ ಪ್ರಬಂಧದಲ್ಲಿ ಕಂಟೆಂಟು ಇದೆ, ಶಿಸ್ತು ಇದೆ, ತದನಂತರದಲ್ಲಿ ಆ ಒಂದು ಎಸ್ಥೆಟಿಕ್ ವ್ಯಾಲ್ಯೂಸ್ ಅಂತ ಇರುತ್ತಲ್ಲ ಅದೆಲ್ಲವೂ ಈ ಪ್ರಬಂಧದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟು 28/2/2025 ಅಂದರೆ ಕೇವಲ ಜಸ್ಟ್ 2 ಡೇಸ್ ಬ್ಯಾಕ್ ಬರೋಂತಹ ಎಸ್ಸೆ. ಯಾವಾಗಿದು? 11:58 PM ಅಂದರೆ ರಾತ್ರಿ. ನೋಡಿ, ಒಬ್ಬ ಅಧಿಕಾರಿ ಅಂದರೆ ಜಂಟಿ ನಿರ್ದೇಶಕರ ಸ್ಥಾನದಲ್ಲಿ ಸೇರಿದ್ದಾರೆ. ಜಂಟಿ ನಿರ್ದೇಶಕರು ಇವರಿಗೆ ಈ ಎಸ್ಸೆಯನ್ನು ಬರೆಯುವಂತಹ ಯಾವ ಹಕೀಕತ್ತು, ಅವಶ್ಯಕತೆ ಮತ್ತು ಅನಿವಾರ್ಯತೆ ಇಲ್ಲ. ಆದರೂ ಸಹ ರಾತ್ರಿಗೆ ನಿದ್ದೆಗೆಟ್ಟು ಈ ಒಂದು ಎಸ್ಸೆಯನ್ನು ಬರೆದಿದ್ದಾರೆ ಅಂದರೆ ಇದು ಪ್ಯಾಷನ್ನು. ಸೊ ಈ ಥರ ನಿಮಗೂ ಸಹ ಪ್ಯಾಷನ್ ಇದ್ದರೆ ನೀವು ಸಹ ಖಂಡಿತ KS ಅಧಿಕಾರಿ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಈ ಮಟ್ಟದ ಪ್ಯಾಷನ್ ನಿಮ್ಮೊಳಗಡೆ ಇದೆಯಾ? ಮೊಟ್ಟೆ ಒಳಗಿನಿಂದ ಒಡೆದಾಗ ಮಾತ್ರ ಅದೇನಾಗುತ್ತೆ ಅಂದರೆ ಮರಿ ಹುಟ್ಟುತ್ತೆ. ಕೇವಲ ಬಾಹ್ಯ ನನಗೆ ಇನ್ಸ್ಪಿರೇಷನ್ ಬೇಕು ಅಂತ ಕೇಳಿದರೆ ಯು ಆರ್ ನಾಟ್ ಫಿಟ್ ಟು ಡೂ ದಟ್ ವರ್ಕ್ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಪಾಶ್ಚಾತ್ಯ ಚಿಂತೆ ಕೇಳ್ತಾನೆ, ಯಾವುದಾದ್ರೂ ನನಗೆ ವರ್ಕ್ ಮಾಡಬೇಕಂದ್ರೆ ಇನ್ಸ್ಪಿರೇಷನ್ ಬೇಕಂತಂದರೆ ಆ ವರ್ಕು ನಿಂದಲ್ಲ ಅಂತ ಅರ್ಥ. ಯು ಶುಡ್ ನಾಟ್ ಗೆಟ್ ಇನ್ಸ್ಪಿರೇಷನ್, ಯು ಶುಡ್ ಹ್ಯಾವ್ ಪ್ಯಾಷನ್ ಟುವರ್ಡ್ಸ್ ದಟ್ ವರ್ಕ್. ಇಫ್ ಯು ಹ್ಯಾವ್ ದಟ್ ಸಚ್ ಟೈಪ್ ಆಫ್ ಪ್ಯಾಷನ್ ದೆನ್ ಓನ್ಲಿ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ನೋಡಿ, ಇವೆಲ್ಲವೂ ಕೌಂಟ್ ಆಗುತ್ತೆ. ಹೀಗೆ ಮುಂದೆ ನಾನು ಹೇಳ್ಕೊತ ಹೋಗ್ತೀನಿ, ಒಂದೊಂದೇ ಅಂಶ ಪ್ರಕಟ ಮಾಡ್ಕೊತ ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಹೊಗಳಿಕೆ, ಅತಿಶಯೋಕ್ತಿ ಅಂತಕ್ಕಂಥಲ್ಲ, ಇರುವ ವಾಸ್ತವವನ್ನು ನಿಮ್ಗೆ ಹೇಳ್ತಾ ಇದ್ದಾರೆ. ಹೇಗೆ ನೀವು ಅಧಿಕಾರಿ ಆಗಬೇಕಂದ್ರೆ ಈ ಮಟ್ಟದ ಪ್ಯಾಷನ್ ನಿಮ್ಮೊಳಗಡೆ ಇದ್ದಾಗ ಮಾತ್ರ ನೀವು ಸಹ ಅಧಿಕಾರಿಯಾಗಲು ಸಾಧ್ಯ.
ಎಸ್, ರಾಜ್ಯಗಳ ಪಾಲು ಕಡಿತ. ಸೊ ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ನಮಗೆ ಇಷ್ಟು ಸಾವಿರ ಕೋಟಿ ನಷ್ಟ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ತುಂಬ ಟೆಕ್ನಿಕಲ್ ವಿಚಾರ, ತುಂಬ ಆಳವಾಗಿ ತಿಳ್ಕೊಬೇಕಾಗುತ್ತೆ. ಆಳವಾಗಿ ತಿಳ್ಕೊಂಡವ್ರು ಮಾತ್ರ ಈ ಎಸ್ಸೆಯನ್ನು ಬರೆಯಲು ಸಾಧ್ಯ. 14, 15, 16 ಹಣಕಾಸು, 15 ಹಣಕಾಸು ಯೋಗ 200% ಬಹಳ ಇಂಪಾರ್ಟೆಂಟ್ ಇದು. ಸೊ ಈ ನಿಟ್ಟಿನಲ್ಲಿ 15 ಮತ್ತು 16 ಹಣಕಾಸು ಆಯೋಗ, ಅದಕ್ಕೆ ಸಂಬಂಧಪಟ್ಟ ಸಭೆಗಳಿರ್ಬೋದು, ಸಂವಿಧಾನದ ಆಶಯಗಳಿರ್ಬೋದು, ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು, ಇವುಗಳೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಚಿಂತನ ಮಂಥನ ಈ ಒಂದು ಎಸ್ಸೆಯಲ್ಲಿ ಕಂಡು ಬರ್ತಾ ಇದೆ. ಓಕೆ, ಸೊ ಏನಂತ ನಾವು ನೋಡೋಣ. ಏನಿದು ರೆವಿನ್ಯೂ ಶೇರಿಂಗ್ ಪ್ರಬಂಧ ವಿಷಯ. ರೆವಿನ್ಯೂ ಶೇರಿಂಗ್ ಮೆಕ್ಯಾನಿಸಮ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಇಶ್ಯೂಸ್, ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಈ ಪ್ರಬಂಧದಲ್ಲಿ ನಾನು ಮುಖ್ಯವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಆದಾಯ ಹಂಚಿಕೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾರ್ಯವಿಧಾನ, ಇದು ಸೆಕೆಂಡ್ ಡೈಮೆನ್ಷನ್. ಸಮಸ್ಯೆಗಳು ಥರ್ಡ್ ಡೈಮೆನ್ಷನ್. ಇವುಗಳ ನಡುವೆ ಕೇಂದ್ರ ರಾಜ್ಯ ಸಂಬಂಧಗಳು, ಇವೆಲ್ಲವುಗಳನ್ನು ನೀವು ಇಲ್ಲಿ ಬರೆದಿದ್ದಾರೆ. ನೋಡಿ ಪ್ರಬಂಧ ಸಂಖ್ಯೆ 3. ನೀವು ಕೇಸ್ ಮೀನ್ಸ್ ಬರೆಯೋರು ಸಹ ಇಷ್ಟು ಬರೆದಿದ್ರಲ್ಲೋ ಗೊತ್ತಿಲ್ಲ. ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಅಗೇನ್ ಸರ್ ಅವರು ಕತೆ ಮೂಲಕ ಆರಂಭ ಮಾಡಿದ್ದಾರೆ. ನೆಕ್ಸ್ಟು ಈ ಕತೆಗೂ ಮತ್ತು ಪ್ರಬಂಧಕ್ಕೂ ಏನು ಲಿಂಕ್ ಅನ್ನೋದನ್ನು ಸಹ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ. ಏನಿದು? ನಮ್ಮದು ಅವಿಭಕ್ತ ಕುಟುಂಬವಾಗಿತ್ತು. ಹೌದು, ಬಹುತೇಕ ಹಳ್ಳಿಗಳಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಅವಿಭಕ್ತ ಕುಟುಂಬವಾಗಿರೋದನ್ನು ನೋಡ್ಬೋದು. ನಮ್ಮ ಅಜ್ಜಿ ನಮ್ಮ ಮನೆಯ ಹಿರಿತನವನ್ನು ಮಾಡುತ್ತಿದ್ದರು. ಕುಟುಂಬ ದೊಡ್ಡದಾಯಿತು. ನಮ್ಮ ಅಜ್ಜಿ ತನ್ನೆಲ್ಲ 5 ಮಕ್ಕಳಿಗೆ ಮದುವೆ ಮಾಡಿದ್ದಳು. ಅವಳಿಗೆ ಮೊಮ್ಮಕ್ಕಳು ಆಗಿದ್ದವು. ಒಂದು ದಿನ ನಮ್ಮ ಅವಿಭಕ್ತ ಕುಟುಂಬ ಒಡೆದು ವಿಭಕ್ತ ಕುಟುಂಬವಾಗುವ ಸಂದರ್ಭ ಬಂದಿತು. ನಮ್ಮ ಅಜ್ಜ ತಮ್ಮೆಲ್ಲ ಪಿತ್ರಾರ್ಜಿತ ಆಸ್ತಿಗಳಾದ ಜಮೀನು, ಮನೆ, ದನ ಕರಗಳನ್ನು ಸಮಾನವಾಗಿ 5 ಭಾಗಗಳಾಗಿ ಮಾಡಿದರು. ಅದರ ಜೊತೆಗೆ ತಮಗೂ 1 ಭಾಗ ಎಂದು ಮೊದಲೇ ಇಟ್ಟುಕೊಂಡಿದ್ದರು. ಓಕೆ, ಎಸ್, ಈ ಕತೆ ಈಗ ಮುಂದಕ್ಕೆ ಹೋಗ್ತಾ ಇದೆ. ಉಳಿದ 5 ಭಾಗಗಳನ್ನು ತಮ್ಮ ಮಕ್ಕಳಿಗೆ ತೋರಿಸುತ್ತಾ ಚಿಕ್ಕ ಮಗನಿಗೆ ಮೊದಲ ಆದ್ಯತೆ. ಇಲ್ಲಿ ಬಂತು ಸ್ಟೋರಿ. ಇಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನೋಡಿ. ಮೊದಲ ಆದ್ಯತೆ ನೀಡಿದರು. ನಿನಗೆ ಬೇಕಿರುವ ಜಮೀನು, ಮನೆ, ದನಕರಗಳನ್ನು ಆಯ್ಕೆ ಮಾಡಲು ಅವಕಾಶ ಕೊಟ್ಟರು. ಯಾರಿಗೆ ಪ್ರಿಫರೆನ್ಸ್ ಕೊಟ್ಟದ್ದು? ಕೊನೆ ಮಗನಿಗೆ ಪ್ರಿಫರೆನ್ಸ್ ಕೊಟ್ಟರು. ಯಾಕೆ ಅಂತ ಮುಂದೆ ಕಥೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್. ಅವರು ಸಂತೋಷದಿಂದ ಸಂಪದ್ಭರಿತ ಜಮೀನು, ಅಚ್ಚುಕಟ್ಟಾದ ಮನೆ, ಹೆಚ್ಚು ಹಾಲು ಕೊಡೋ ದನಕರಗಳನ್ನು ಆಯ್ಕೆ ಮಾಡಿಕೊಂಡರು. ಹೀಗೆ 4 ಜನ ತಮ್ಮೆಂದರು ತಮ್ಮ ಭಾಗವನ್ನು ಆಯ್ಕೆ ಮಾಡಿಕೊಂಡು ನಂತರ ಕೊನೆಯದಾಗಿ ನಮ್ಮ ತಂದೆ ದೊಡ್ಡ ಮಗನಾಗಿದ್ದರಿಂದ ಅವನಿಗೆ ಇತರರು ಬಿಟ್ಟ ಜಮೀನು, ಮನೆ, ದನಕರಗಳನ್ನು ಸಿಕ್ಕವು. ಓಕೆ, ಯಾಕೆ ದೊಡ್ಡ ಮಗನಿಗೆ ಯಾಕೆ ಈ ಥರ ಆಯಿತು? ಸಣ್ಣ ಮಕ್ಕಳಿಗೆ ಯಾಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು? ಬನ್ನಿ ಚೆಕ್ ಮಾಡೋಣ. ನಾನು ಇದನ್ನು ನಮ್ಮ ಅಜ್ಜಿಗೆ ಪ್ರಶ್ನಿಸಿದೆ. ಈಗ ಕೇಳ್ತಾರೆ, ಯಾಕೆ ಅಜ್ಜಿ ಈ ಥರ ಮಾಡಿದ್ರಿ? 5 ಮಕ್ಕಳು ಎಲ್ಲ ಸಮಾನವಾಗಿ ಹಂಚಬೇಕಿತ್ತು, ಯಾಕೆ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಟ್ರಿ ಅಂತ ಕೇಳ್ತಾರೆ ಇವರು. ನೀವು ಹೀಗೇಕೆ ತಾರತಮ್ಯ ಮಾಡಿದಿರಿ ಎಂದು ನಮ್ಮ ಅಜ್ಜಿ ಪ್ರೀತಿಯಿಂದ ಹೇಳಿದಳು. ಮಗು, ನನ್ನ ಚಿಕ್ಕ ಮಕ್ಕಳು ನಿನ್ನ ತಂದೆಯಂತೆ ದೊಡ್ಡವರಲ್ಲ. ಈಗ ತಾನೇ ಅವರ ಮದುವೆಯಾಗಿದೆ. ಅವರಿಗೆ ಸಂಸಾರದ ಅಗತ್ಯಗಳು ಹೆಚ್ಚಾಗಿ ಇರುತ್ತವೆ. ಹಾಗಾಗಿ ಅವರಿಗೆ ಆಯ್ಕೆ ಮಾಡಲು ಅವಕಾಶ ಕೊಟ್ಟೆನೆಂದು ತಿಳಿಸಿದಳು. ಅಂದು ಅದು ಸಂಪೂರ್ಣವಾಗಿ ನನಗೆ ಅರ್ಥವಾಗಲಿಲ್ಲ. ಇಂದು ಇದು ತಾರತಮ್ಯವಲ್ಲ, ಇದು ಸಾಮಾಜಿಕ ನ್ಯಾಯವೆಂದು ನನಗೆ ಅರ್ಥವಾಗಿದೆ. ನೋಡಿ, ಈ ವರ್ಡ್ ಬೇಕು ನನಗೆ. ದೀಸ್ 2 ವರ್ಡ್ಸ್. ನೀವು ಏನಾದರೂ ಎಸ್ಸೆ ಬರ್ತಕ್ಕಂಥವ್ರು ಇರ್ದಿರಲ್ಲ, ಕೇಸ್ ಮೀನ್ಸು ಮತ್ತು PSI ಬರ್ತಕ್ಕಂಥವ್ರು, ಇಂತಹ ವರ್ಡ್ ಬರಬೇಕು. ಸಾಮಾಜಿಕ ನ್ಯಾಯ ಬಂದರೆ 1 ಮಾರ್ಕ್ಸ್ ಎಕ್ಸ್ಟ್ರಾ. ಸೊ ಇಲ್ಲಿ ಜಾನ್ ರಾಲ್ ಈ ಕಾನ್ಸೆಪ್ಟ್ ಹೇಳ್ತಾನೆ. ಓಕೆ, RAWL. ಜಾನ್ ರಾಲ್ ಈ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತರ್ತಾನೆ. ಸರ್, ಏನಕ್ಕೆ ಜಾನ್ ರಾಲ್ ಹೇಳ್ಬೇಕಂತಂದರೆ ಎಕ್ಸ್ಟ್ರಾ 1 ಮಾರ್ಕ್ಸ್ ಸಿಗುತ್ತೆ, ಎಕ್ಸ್ಟ್ರಾ ಒಂದು ಅಡ್ವಾಂಟೇಜ್ ಸಿಗುತ್ತೆ. ವಿತ್ ಅಂದರೆ ಇದು ಅಥೆಂಟಿಸಿಟಿ ಇಂಪಾರ್ಟೆಂಟ್. ಯಾರು ಹೇಳಿದ್ರು ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಹೀಗೆ ಏನು ಮಾಡಿದ್ರು, ಕಥೆಯನ್ನು ತಂದರು. ದೇಶವೇ ಒಂದು ಮನೆಯಲ್ಲವೇ? ಇದು ಇಡೀ ಕಥೆಯ ಮೂಲ ಆಶಯ ಅಡಗಿರೋದು ಇಲ್ಲಿ ವಿಶ್ಲೇಷಣೆ ಕಂಡುಬರುತ್ತೆ. ದೇಶವೇ ಒಂದು ಮನೆ ಅಲ್ಲವೇ? ವಸುಧೈವ ಕುಟುಂಬಕಮಲ್ಲವೇ? ಒಂದು ಮನೆ ನಡೆಸಿದಂತೆ ದೇಶವನ್ನು ನಡೆಸಬೇಕಿರುವುದರಿಂದ ರಾಜಕೀಯ, ಆರ್ಥಿಕ ನಾಯಕರ ಆದ್ಯ ಕರ್ತವ್ಯವಾಗಿದೆ. ಇಂದು ಕೇಂದ್ರ ಸರ್ಕಾರ ತನ್ನ ರಾಜ್ಯಗಳಿಗೆ ಹಂಚುತ್ತಿರುವ ತೆರಿಗೆಯಲ್ಲಿ ಯಾವ ಮಾನದಂಡ ಅನುಸರಿಸುತ್ತಿದೆ? ಇದು ನ್ಯಾಯಯುತವಾಗಿದೆಯೇ ಅಥವಾ ಯಾವುದಾದರೂ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂಬುದನ್ನು ಇಲ್ಲಿ ಕೂಲಂಕುಷವಾಗಿ ಚರ್ಚಿಸಲಾಗಿದೆ. ಸೊ ಇಲ್ಲೇನಾಗಿದೆ, ಒಂದು ರಾಜ್ಯಕ್ಕೆ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಬಿಹಾರಕ್ಕೆ ಜಾಸ್ತಿ ಕೊಡ್ತಾ ಇದ್ದೀವಿ. ಏನಕ್ಕೆ ಬಿಹಾರ ಅಂತಂದರೆ ಚಿಕ್ಕ ಮಗ, ಕರ್ನಾಟಕ, ತಮಿಳುನಾಡು ಅಂದರೆ ದೊಡ್ಡ ಮಕ್ಕಳು. ಸೊ ಚಿಕ್ಕ ಮಕ್ಕಳಿಗೆ ನಾವು ಅವಕಾಶ ಜಾಸ್ತಿ ಕೊಡಬೇಕಾಗುತ್ತೆ. ಈಗ ನೋಡಿ, ಒಂದು ಕುಟುಂಬದಲ್ಲಿ ಒಂದು ಮಗು ಅಪೌಷ್ಟಿಕಾಂಶದಿಂದ ಬೆಳೆದಿದೆ, ಒಂದು ಶಕ್ತಿವಂತವಾಗಿದೆ ಅಂತಂದರೆ ಅಪೌಷ್ಟಿಕಾಂಶದಿಂದ ಬೆಳೆದ ಮಗುವಿಗೆ ನಾವು ಏನು ಮಾಡ್ತೀವಿ, ಹೆಚ್ಚು ಹಾಲು, ಹಣ್ಣು, ಹಂಪಲುಗಳನ್ನು ಕೊಡ್ತಾ ಇದ್ದೀವಿ. ಇದರ ಅರ್ಥ ನಾವು ಇವರು ನೆಗ್ಲೆಕ್ಟ್ ಮಾಡುವಂತಲ್ಲ, ಇದು ತನ್ನಷ್ಟಕ್ಕೆ ತಾನು ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ಆದರೆ ಈ ಮಗುವಿಗೆ ತನ್ನಷ್ಟಕ್ಕೆ ತಾನು ಬೆಳೆಯುವ ಸಾಮರ್ಥ್ಯ ಹೊಂದಿಲ್ಲ. ತಂದೆ ತಾಯಿಗಳಾದವರು ಮಕ್ಕಳನ್ನು ಸಮಾನವಾಗಿ
ಸಮಾನವಾಗಿ ಮತ್ತು ಸಮತೆ ಮತ್ತು ಸಮಾಜವಾದದ ಆಶೆಯಲ್ಲಿ ಬೆಳೆಸಬೇಕಾಗಿದೆ. ಇದೇ ಸೂತ್ರ, ಇದೇ ಒಂದು ನೀತಿ ಒಂದು ತೆರಿಗೆ ನೀತಿಗಳಿಗೆ ಸಹ ಅನ್ವಯ ಆಗುತ್ತೆ. ಓಕೆ, ನೋಡಿ, ಭಾರತದ ಸಂವಿಧಾನದ ವಿಧಿ 1ರಲ್ಲಿ ಭಾರತ ರಾಜ್ಯಗಳ ಒಕ್ಕೂಟವಾಗಿದೆ. ನೋಡಿ, ಈ ಥರ ಸಂವಿಧಾನದ ಆಶಯಗಳು ಬರಬೇಕು. ಸಂವಿಧಾನದ ಆಶಯಗಳು ಬಂದಾಗ ನಿಮ್ಮ ಎಸ್ಸೆಗಳು ಸಹ ತುಂಬ ಹೆಚ್ಚು ಅಂಕಗಳು ಪಡಿತವೆ. ಓಕೆ, ರಾಜ್ಯಗಳ ಒಕ್ಕೂಟವಾಗಿದೆ ಎಂದು ಬರೆಯಲಾಗಿದೆ. ಅಂದರೆ ಮೊದಲು ಆದ್ಯತೆ ಕೇಂದ್ರ ಸರ್ಕಾರವಾಗಿದೆ. ವಿಧಿ 270ರಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಂದ ತೆರಿಗೆ ವಿಧಿಸಲ್ಪಟ್ಟು ಇವೆರಡರ ನಡುವೆ ಹೇಗೆ ಹಂಚಿಕೆ ಮಾಡಬೇಕೆಂದು ತಿಳಿಸಲಾಗಿದೆ. ಸೊ ಇಲ್ಲಿ ಆರ್ಟಿಕಲ್ ಸಮೇತ ಮೆನ್ಷನ್ ಮಾಡ್ತಿದ್ದಾರೆ ಸರ್ರು. ಸೊ ನೀವು ಸಹ ಸರ್ರಿಂದ ಏನು ಪ್ರೇರೇಪಣೆಯನ್ನು ತೆಗೆದುಕೊಳ್ಬೇಕಂತಂದರೆ ಇಲ್ಲಿ ಆರ್ಟಿಕಲ್ಸ್ ಸಮೇತ ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಒಂದು ರೀತಿಯಲ್ಲಿ ಸಾಮಾನ್ಯ ಮನುಷ್ಯನ ರೀತಿ ಮಾತಾಡುವಾಗಿಲ್ಲ. ನೀವು ಹೋಗ್ತಕ್ಕಂಥದ್ದು KS ಅಧಿಕಾರಿಗಳು. ಆದ್ದರಿಂದ ಇಲ್ಲಿ ಆರ್ಟಿಕಲ್ ಸಮೇತ ಮೆನ್ಷನ್ ಮಾಡಬೇಕು. ಇದರೊಂದಿಗೆ ವಿಧಿ 275ರಲ್ಲಿ ಕೆಲವು ರಾಜ್ಯಗಳಿಗೆ ಕೇಂದ್ರದಿಂದ ಅನುದಾನ ನೀಡಲು ಗ್ರಾಂಟ್ಸ್ ಇನ್ ಏಡ್ 275 ನೀಡಲು ಅವಕಾಶವನ್ನು ಸಂವಿಧಾನ ನಿರ್ಮಾತೃರು ಕೇಂದ್ರಕ್ಕೆ ಪರಮಾಧಿಕಾರ ನೀಡಿದ್ದಾರೆ. ಸೊ ಪರಮಾಧಿಕಾರ, ಇಟ್ ಈಸ್ ಅಬ್ಸಲ್ಯೂಟ್ ಪವರ್ ಫಾರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಟು ಡಿಸ್ಟ್ರಿಬ್ಯೂಟ್ಸ್ ಇಟ್ಸ್ ರೆವೆನ್ಯೂಸ್, ಶೇರ್ಸ್, ಗ್ರಾಂಟ್ಸ್, ಲೋನ್ಸ್ ಆ್ಯಂಡ್ ಎನಿ ಅದರ್ ಸ್ಕೀಮ್ಸ್ ರಿಲೇಟೆಡ್ ಫಂಡ್ಸ್. ಓಕೆ, ಈ ಮೇಲಿನ ಸಂವಿಧಾನಬದ್ಧ ಉಪಬಂಧಗಳು ಇದ್ದರೂ ಕೆಲವು ರಾಜ್ಯಗಳು ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಗಳಿಗೆ ತಾರತಮ್ಯ ಮಾಡುತ್ತದೆ ಎಂಬ ಕೂಗು ಆಗಾಗ ಕೇಳಿಬರುತ್ತದೆ. ಈ ಕೂಗು ಕರ್ನಾಟಕದಿಂದಲೇ ಜಾಸ್ತಿ ಬರ್ತಾ ಇದೆ. ಎಲ್ಲೆಲ್ಲಿ ಆ ಒಂದು ರಾಜಕೀಯ ವಿರೋಧ ಪಕ್ಷಗಳು ಆಡಳಿತವನ್ನು ನಡೆಸಿದವು ಅಲ್ಲೆಲ್ಲ ಕೂಗು ತುಂಬ ಜಾಸ್ತಿಯಾಗಿ ಇದನ್ನು ಕೇಳಿ ಬರ್ತಾ ಇದೆ. ಓಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆ ಮಾಡಲು ವಿಧಿ 280ರಲ್ಲಿ 280 ಅಗೇನ್ ಆರ್ಟಿಕಲ್ ಮೆನ್ಷನ್ ಮಾಡಿದ್ದಾರೆ ಸರ್. ಹಣಕಾಸು ಆಯೋಗ ರಚಿಸಲಾಗುವುದು. ಇಲ್ಲಿಯವರೆಗೂ 15 ಆಯೋಗಗಳು ತಮ್ಮ ವರದಿ ನೀಡಿವೆ. 16ನೇ ಆಯೋಗ ಅಧ್ಯಯನದಲ್ಲಿದೆ. ಓಕೆ, ಎಸ್, ಹಣಕಾಸು ಆಯೋಗ ವಿಧಿ 280. ಎಸ್, ಇದು ಸಬ್ಹೆಡಿಂಗ್. ಉಪಶೀರ್ಷಿಕೆಗಳು ಕಡ್ಡಾಯ. ಉಪಶೀರ್ಷಿಕೆಗಳು ಕಡ್ಡಾಯ ಅಂತ ತಮಗೆಲ್ಲರಿಗೂ ನಾನು ಎಸ್ಸೆ ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಹಣಕಾಸು ಆಯೋಗ ಕಾಯ್ದೆ 1951ರ ಪ್ರಕಾರ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಅವರ ಅರ್ಹತೆ ಆಧಾರದ ಮೇಲೆ ನೇಮಕ ಮಾಡಿ ಅವರಿಂದ ರಾಷ್ಟ್ರಪತಿಗಳು ವರದಿಯನ್ನು ಪಡೆಯುತ್ತಾರೆ. ಓಕೆ, ಇದು ಸಂವಿಧಾನ ಒಂದು ಮಾಹಿತಿ. 13ನೇ ಹಣಕಾಸು ಆಯೋಗ ತನ್ನ ವರದಿಯನ್ನು ನೀಡಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡುವ ತೆರಿಗೆಯ ಪಾಲನ್ನು 32% ಎಂದು ನಿಗದಿಪಡಿಸಲಾಗಿತ್ತು. ಇಲ್ಲಿ ಅಗೇನ್ ಅಂಕಿಅಂಶಗಳು ಅತ್ಯಂತ ಅವಶ್ಯಕತೆ. ಅಂಕಿಅಂಶಗಳು 14ನೇ ಹಣಕಾಸು ಆಯೋಗ ಇದನ್ನು 42%ಕ್ಕೆ ಏರಿಸಿತು. ನೋಡಿ, ಅಂಕಿಅಂಶಗಳ ಸಮೇತ ಸರ್ ಮಾತಾಡ್ತಿದ್ದಾರೆ. ಸೊ ನೀವು ಸಹ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಿದಾಗ ನಿಮ್ಮ ಒಂದು ಎಸ್ಸೆಗೆ ಏನಾಗುತ್ತೆ, ಘನತೆ, ಗೌರವ ಮತ್ತು ಗಂಭೀರತೆ ಬರುತ್ತೆ. ಇಲ್ಲ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಷ್ಟಾಯಿತು ಇಷ್ಟಾಯಿತು ಅಂದರೆ ಏನು ಲಾಭ ಇಲ್ಲ. 15ನೇ ಹಣಕಾಸು ಆಯೋಗ ಈ ಹಂಚಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ 41% ಮಾಡಿ 1% ಹಣವನ್ನು ಹೊಸದಾಗಿ ರಚಿಸಲಾದ ಜಮ್ಮು ಕಾಶ್ಮೀರಕ್ಕೆ ಮತ್ತು ಲಡಾಖ್ಗೆ ಹಂಚಿಕೆ ಮಾಡಬೇಕೆಂದು ಹೇಳಿದ್ದು ದುರ್ಬಲರನ್ನು ಸಬಲರನ್ನಾಗಿ ಮಾಡುವ ಸದುದ್ದೇಶವೇ ಆಗಿದೆ. ನೋಡಿ, ಅಗೇನ್ ಪಾಯಿಂಟ್ ಬಂದರೆ ಅಗೇನ್ ಇದು ಕೀ ಪಾಯಿಂಟ್. ಸೊ ಇಲ್ಲೊಂದು ಸಾಮಾಜಿಕ ನ್ಯಾಯ ಇದೆ. ಸಾಮಾಜಿಕ ನ್ಯಾಯ ಅಂದರೆ ಹೊಸದಾಗಿ ಸೃಷ್ಟಿಯಾದಂತಹ ಕೇಂದ್ರಾಡಳಿತ ಪ್ರದೇಶಗಳಾದ ಒಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಅವೇನು ಹೊಸದಾಗಿ ಈಗ ಹುಟ್ಟಿದಂಥ ಮಗುವಿಗೆ ಹಾಲನ್ನು ಕೊಡ್ತಕ್ಕಂಥದ್ದು ತಾಯಿಯ ಧರ್ಮ ಆಗಿದೆ. ಅದೇ ರೀತಿಯಾಗಿ ಹಣವನ್ನು ನೀಡಿ ಅವುಗಳನ್ನು ಸಬಲರನ್ನಾಗಿಸುವುದು ಕೇಂದ್ರ ಸರ್ಕಾರದ ಧರ್ಮ. ಇಲ್ಲಿ ಕೇಂದ್ರ ಸರ್ಕಾರ ತಾಯಿ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಓಕೆ, ಆದರೆ ಹಣಕಾಸು ಆಯೋಗ ಹೇಳಿದಂತೆ 41% ಪಾಲನ್ನು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸಮನಾಗಿ ಹಂಚಿಕೆ ಮಾಡಿದರೆ ಯಾವ ರಾಜ್ಯದಿಂದಲೂ ವಿರೋಧ ಇರುವುದಿಲ್ಲ. ಆದರೆ ಭಾರತ ಬಹುದೊಡ್ಡ ದೇಶ, ಸುಮಾರು 32 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಸ್ವತಂತ್ರ ಪೂರ್ವದಲ್ಲಿ 552 ಸಂಸ್ಥಾನಗಳಿದ್ದು 552 ರಾಜರು ಈ ದೇಶವನ್ನು ಆಳಿದ್ದಾರೆ. ಎಲ್ಲ ರಾಜರು ಸರಿಯಾಗಿ ಮಾನವೀಯತೆ, ಹೃದಯ ವೈಶಾಲ್ಯತೆಯಿಂದಲೇ ಆಡಳಿತ ಮಾಡಿರುವುದಿಲ್ಲ. ಉದಾಹರಣೆ ನೋಡಿ, ನಮ್ಮ ಕನ್ನಂಬಾಡಿ ಅಣೆಕಟ್ಟು ಕಟ್ಟಲು ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಅರಮನೆಯ ಆಭರಣಗಳನ್ನು ಮಾರಿದರೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂತಹ ನಿಜಾಮ ತನ್ನ ಮತಾಂಧತೆ, ರಜಾಕಾರರಿಗೆ ಬೆಂಬಲ, ತದನಂತರದಲ್ಲಿ ಈ ಭಾರತ ವಿರೋಧ ನೀತಿ, ಸ್ವತಂತ್ರ ವಿರೋಧ ನೀತಿಯನ್ನು ಒಂದು ಪಾಲನೆ ಮಾಡಿದ್ದರಿಂದ ಹೈದರಾಬಾದ್ ಕರ್ನಾಟಕ ಸುಮಾರು 200 ವರ್ಷಗಳ ಕಾಲ ಆ ನಿಜಾಮನ ಆಡಳಿತದಲ್ಲಿ ಒಂದು ನಲುಗಿ ಹೋಗಿದೆ. ಆದ್ದರಿಂದ ಹೈದರಾಬಾದ್ ಕರ್ನಾಟಕಕ್ಕೂ ಮತ್ತು ಕಿತ್ತೂರು ಕರ್ನಾಟಕ, ತದನಂತರದಲ್ಲಿ ಮೈಸೂರು ಕರ್ನಾಟಕಕ್ಕೆ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡ್ಬೋದು. ಓಕೆ, ಅದನ್ನೇ ಸರ್ ಮೆನ್ಷನ್ ಮಾಡಿದ್ದಾರೆ. ಸಾಮೂಹಿಕ ಅಭಿವೃದ್ಧಿಗಿಂತ ಸ್ವಾಯತ್ತ ಶಕ್ತಿಯೇ ಹೆಚ್ಚಾಗಿ ಮಾಡಿಕೊಂಡಿದ್ದಾರೆ. ಓಕೆ, ಅಲ್ಲಿ ರಾಜ ಅಂದರೆ ಹೈದರಾಬಾದ್ನ ನಿಜಾಮ ಆ ಕಾಲದ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಪ್ರಪಂಚದ ಅಗರ್ಭ ಶ್ರೀಮಂತ. ಆದರೆ ಆತನ ಪ್ರಜೆಗಳು ಭಿಕಾರಿಗಳು, ಭಿಕ್ಷುಕರು, ತದನಂತರದಲ್ಲಿ ಒಂದು ಶೋಷಣೆಗೆ ಒಳಗಾದಂತಹ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಬ್ರಿಟಿಷರು ಕೆಲವೇ ಪ್ರದೇಶಗಳನ್ನು ತಮ್ಮ ವ್ಯಾಪಾರದ ಉದ್ದೇಶದಿಂದ ಅಭಿವೃದ್ಧಿಪಡಿಸಿದರೆ ಬಾಕಿ ಪ್ರದೇಶಗಳನ್ನು ನಿರ್ಲಕ್ಷಿಸಿದ್ದರು. ಸ್ವತಂತ್ರ ಬಂದಾಗ ಈ ಎಲ್ಲ ಪ್ರದೇಶಗಳನ್ನು ಸಮತೋಲನದಿಂದ ಅಭಿವೃದ್ಧಿ ಮಾಡುವುದೇ ನೇತಾರರ ಜವಾಬ್ದಾರಿಯಾಗಿತ್ತು. ಸೊ
ನಮಗೆ ಪ್ರಾದೇಶಿಕ ಅಸಮತೋಲನ ತೊಲಗಿ ತದನಂತರದಲ್ಲಿ ಈ ಒಂದು ಪ್ರತ್ಯೇಕತಾವಾದ, ನಕ್ಸಲಿಸಮ್ಮು, ಪ್ರತ್ಯೇಕ ರಾಷ್ಟ್ರ ಹೋರಾಟಗಳನ್ನು, ಭಯೋತ್ಪಾದನೆಯನ್ನು, ಈ ಒಂದು ಸಮಾಜಘಾತಕ ಶಕ್ತಿಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಅವುಗಳನ್ನು ಶಕ್ತಿಯನ್ನು ಕುಂದಿಸ್ಬೇಕಂತಂದರೆ ನಮಗೆ ಪ್ರಾದೇಶಿಕ ಅಸಮತೋಲನವಾಗಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ತತ್ವ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಅಂತರ್ಗತ ಅಭಿವೃದ್ಧಿ, ಫೈನಾನ್ಷಿಯಲ್ ಇನ್ಕ್ಲೂಷನ್, ಸರ್ವೋದಯ, ಅಂತ್ಯೋದಯ ಪರಿಕಲ್ಪನೆಗಳು ಸಾಕಾರಗೊಳ್ಳಬೇಕಾಗುತ್ತೆ. ಆಗ ಅಮೃತ ಭಾರತ ಮತ್ತು ಈ ಆಜಾದಿ ಕಾ ಅಮೃತ್ ಮಹೋತ್ಸವದ ಪರಿಕಲ್ಪನೆ ಏನಾಗುತ್ತೆ, ಸಾಕಾರಗೊಳ್ಳುತ್ತೆ. ಓಕೆ, ಆದ್ದರಿಂದ ಹಣಕಾಸು ಆಯೋಗವು ಇದನ್ನೆಲ್ಲ ಮನಗಂಡು ತನ್ನದೇ ಆದ ಮಾನದಂಡಗಳನ್ನು, ಆದ್ಯತೆಗಳನ್ನು ಗುರುತಿಸಿ ರಾಜ್ಯದ ಪಾಲಿನ ಹಣವನ್ನು ಬಿಡುಗಡೆ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ. ಏನಂತ ಮಾಡುತ್ತೆ? 14ನೇ ಹಣಕಾಸು ಆಯೋಗ ಆದಾಯದ ಅಂತರ ಒಂದು ಮಾನದಂಡ, ಜನಸಂಖ್ಯೆ 2 ಮಾನದಂಡ, ಜನಸಂಖ್ಯೆ 2011, ವಿಸ್ತೀರ್ಣ ಮತ್ತು ಅರಣ್ಯ ಪ್ರದೇಶ ಈ 5 ಅಂಶಗಳನ್ನು ಆದ್ಯತೆ ಇಟ್ಟುಕೊಂಡು ತೆರಿಗೆ ಹಂಚಿಕೆ ಮಾಡುತ್ತೆ. ಓಕೆ, ಸೊ ಅದನ್ನು ಈ ಚಿತ್ರದಲ್ಲಿ ಹೀಗೆ ತೋರಿಸಬಹುದು. ಓಕೆ, ಸೊ ಜನಸಂಖ್ಯೆಗೆ ಎಷ್ಟು? 17.5%, ಜನಸಂಖ್ಯೆ 1971, ಜನಸಂಖ್ಯೆ 2011, ವಿಸ್ತೀರ್ಣ, ಅರಣ್ಯ ಪ್ರದೇಶ, ಆದಾಯದ ಅಂತರ ಇವುಗಳನ್ನೆಲ್ಲವನ್ನು ಮಾನದಂಡಾಗಿ ಮಾಡಿತು. ಈ ಮೇಲಿನ ಮಾನದಂಡಗಳ ಪ್ರಕಾರ ಹೆಚ್ಚು ತೆರಿಗೆ ಸಂಗ್ರಹಿಸುವುದಕ್ಕಿಂತ ಆದಾಯದ ಅಂತರ ಕಡಿಮೆ ಆದಾಯದ ರಾಜ್ಯಕ್ಕೆ ಹೆಚ್ಚಿನ ಪಾಲು ದೊರೆಯುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ನೋಡಿ, ಹರಿಯಾಣವನ್ನು ನಾವು ಹೈಯೆಸ್ಟ್ ಇನ್ಕಮ್ ಅಂತ ತೆಗೆದುಕೊಂಡಿದ್ದೀವಿ. ಸೊ ಹರಿಯಾಣದಲ್ಲಿ ಫಾರ್ ಎಕ್ಸಾಂಪಲ್ ಹರಿಯಾಣದ ಆದಾಯ 1,000 ಕೋಟಿ ಅಂದ್ಕೊಳ್ಳಿ, 1,000 ಕೋಟಿ, 990 ಕೋಟಿ ಇದ್ದರೆ ಇದು ಕಡಿಮೆ ಅಂತರ, ಅಂದರೆ ಈ ರಾಜ್ಯಕ್ಕೆ ಕಡಿಮೆ ಲಾಭ ಬರುತ್ತೆ. ಸೊ ಬರೀ 100 ಕೋಟಿ ಇದ್ದರೆ ಇಲ್ಲಿ ಅಂತರ ಜಾಸ್ತಿ ಆಗುತ್ತೆ. ಬಿಹಾರದ್ದು 100 ಕೋಟಿ ಅಂದರೆ ಬಿಹಾರಕ್ಕೆ ಜಾಸ್ತಿ ಲಾಭ ಆಗುತ್ತೆ ಹೊರತು ಕರ್ನಾಟಕಕ್ಕೆ ಲಾಭ ಇಲ್ಲ. ಓಕೆ, ರಾಜ್ಯದ ವಿಸ್ತೀರ್ಣ ದೊಡ್ಡದಿದ್ದರೆ 15% ಆದ್ಯತೆ ಸಿಗುವುದರಿಂದ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯಗಳಿಗೆ ಇದು ಅನುಕೂಲವಾಗಲಿದೆ. ಎಸ್, ಈ ಮಾನದಂಡದಲ್ಲಿ ತೆರಿಗೆ ಪ್ರಯತ್ನಕ್ಕೆ ಯಾವುದೇ ಆದ್ಯತೆ ಕೊಡದಿದ್ದಕ್ಕೆ ಕರ್ನಾಟಕದಂತಹ ಹೆಚ್ಚಿನ ತೆರಿಗೆ ಸಂಗ್ರಹಿಸುವ ರಾಜ್ಯಗಳಿಗೆ ಅನ್ಯಾಯವಾಗಿದೆ. ಸೊ ನಮಗೆ 14ನೇ ಹಣಕಾಸು ಆಯೋಗದಲ್ಲಿ ಏನಾಗಿದೆ ಅಂದರೆ ಆ ಒಂದು ರಾಜ್ಯದ ವಿಸ್ತೀರ್ಣ ಕಡಿಮೆ ಇದೆ ನಂಬುದು, ನಂತರದಲ್ಲಿ ತೆರಿಗೆ ಪ್ರಯತ್ನ, ಸೊ ಟ್ಯಾಕ್ಸ್ ರಿಫಾರ್ಮ್ಸ್ ಆ್ಯಂಡ್ ಟ್ಯಾಕ್ಸ್ ಎಫರ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಕರ್ನಾಟಕದವರು ಭಾರತದಲ್ಲಿ GST ಸಂಗ್ರಹದಲ್ಲಿ 2ನೇ ಅತಿ ದೊಡ್ಡ ರಾಜ್ಯವಾಗಿ ಕಂಡು ಬರ್ತಾ ಇದೆ. ಸೊ ಆ ಒಂದು ನಮ್ಮ ಎಫರ್ಟಿಗೆ ಏನು ಇನ್ಸೆಂಟಿವ್ಸೇ ಸಿಕ್ಕಿಲ್ಲ. ಸೊ ಈ ರೀತಿಯಲ್ಲಿ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಈ ವಾದದಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಂತೆ ಹೆಚ್ಚು ತೆರಿಗೆ ಸಂಗ್ರಹಿಸುವುದರಲ್ಲಿ ರಾಜ್ಯಗಳಿಗೆ ಅನ್ಯಾಯವಾಗಿದೆ ಎಂದು ತಾರತಮ್ಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕರ್ನಾಟಕಕ್ಕೆ 14ನೇ ಹಣಕಾಸು ಆಯೋಗವು ಕೇಂದ್ರದ ತೆರಿಗೆ ಆದಾಯದಲ್ಲಿನ ರಾಜ್ಯಗಳ ಬಾಬ್ತಿನಲ್ಲಿ 4.75% ಪಾಲನ್ನು ಹಂಚಿಕೆ ಮಾಡಿದೆ. ಸೊ ಈ ಡಾಟಾ ನೀವು ಅನುಷ್ಠಾನಕ್ಕೆ ತರಬೇಕಾಗುತ್ತೆ. ಓಕೆ, ಅದನ್ನು ಪೈ ನಕ್ಷೆಯಲ್ಲಿ ಹೀಗೆ ತೋರಿಸಬಹುದು. ಓಕೆ, ಸೊ ಇಲ್ಲಿ ಆ ಒಂದು 15ನೇ ಹಣಕಾಸು ಆಯೋಗದ ಮಾನದಂಡಗಳನ್ನು ಮಾಡಿದರೆ ತೆರಿಗೆ ಮತ್ತು ಆರ್ಥಿಕ ಪ್ರಯತ್ನ, ಫಿಸ್ಕಲ್ ಎಫರ್ಟ್, ವಿಸ್ತೀರ್ಣ, ಅರಣ್ಯ ಮತ್ತು ಪರಿಸರ, ಜನಸಂಖ್ಯೆ ನಿಯಂತ್ರಣ. ಇದು ಹೊಸ ಇದು 14ನೇ ಹಣಕಾಸು ಆಯೋಗದಲ್ಲಿ ಕಂಡು ಬಂದಿದ್ದಿಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಪ್ರಯತ್ನ ಈ ಹೊಸ ಮಾನದಂಡ ಕಂಡು ಬರ್ತಾ ಇದೆ. ಜನಸಂಖ್ಯೆ 2011, ನಾವು 1971 ಬಿಟ್ಬಿಟ್ಟಿದ್ದಾರೆ. ಈಗ ವಾದ ಇರತಕ್ಕಂಥದ್ದು ಏನಂತಂದರೆ ದಕ್ಷಿಣದ ರಾಜ್ಯಗಳು 1971 ನೀವು ಅನುಷ್ಠಾನಕ್ಕೆ ಮಾಡಿ ಸರ್. ಏನಕ್ಕೆ ಅಂತಂದರೆ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೀವಿ. ನಿಯಂತ್ರಣ ಮಾಡೋದಕ್ಕೆ ನಮಗೆ ಶಹಬಾಸ್ ಗಿರಿ ಕೊಡೋ ಬದಲು ನೀವು ಕಡಿಮೆ ದುಡ್ಡು ಕೊಟ್ಟು ನಮ್ಮನ್ನು ಏನು ಮಾಡ್ತಾರೆ ಇನ್ಸೆಂಟಿವೈಸ್ ಮಾಡ್ತಿದ್ದಾರೆ. ಅದಕ್ಕೆ ಮೊನ್ನೆ ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಅವರು ಹೆಚ್ಚು ಮಕ್ಕಳನ್ನು ಹೊಂದಬೇಕಂತೇಳಿ ಒಂದು ಸಲಹೆ ನೀಡಿದ್ದನ್ನು ನಾವೆಲ್ಲ ನೋಡ್ಬೋದು. ಆದಾಯದ ಅಂತರ ಅಗೇನ್ 45% ಇದೆ. ಸೊ ಇವುಗಳನ್ನೆಲ್ಲ ಅಂಕಿ ಅಂಶ ಸಮೇತ ಮೆನ್ಷನ್ ಮಾಡಿ. ದಿಸ್ ಈಸ್ ಕಾಲ್ಡ್ ಐ ಈಲ್ಡಿಂಗ್ ಟಾಪಿಕ್. ಇದು ಐ ಈಲ್ಡಿಂಗ್ ಟಾಪಿಕ್ಕು ಪಕ್ಕ ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, 15ನೇ ಹಣಕಾಸು ಆಯೋಗ ಆರ್ಥಿಕ ಪ್ರಯತ್ನಕ್ಕೆ ಹೆಚ್ಚಿನ ಶೇಕಡಾವಾರು ನಿಗದಿ ಮಾಡಿದ್ದರೆ ಕರ್ನಾಟಕದಂತಹ ಹೆಚ್ಚಿನ ತೆರಿಗೆ ಸಂಗ್ರಹ ಮಾಡಿದ ರಾಜ್ಯಗಳಿಗೆ ಅನುಕೂಲವಾಗುತ್ತಿತ್ತು. ಓಕೆ, ನಮಗೆ ಇಲ್ಲಿ ಏನಾಗಿದೆ ಅಂದರೆ ಆರ್ಥಿಕ ಪ್ರಯತ್ನ, ಇಲ್ಲೇನಿದೆ ಆರ್ಥಿಕ ಪ್ರಯತ್ನ ಕೇವಲ 2.5% ಇದೆ. ಎಸ್, ವಿ ಹ್ಯಾವ್ ಅಚೀವ್ಡ್ ಲಾಟ್ ಆರ್ಥಿಕ ಪ್ರಯತ್ನಕ್ಕೆ ತುಂಬ ಅಚೀವ್ ಮಾಡಿದ್ದೀವಿ. ಅದರಲ್ಲಿ ಬಂದಿರೋದೇನು ಕೇವಲ 2.5%. ಆದರೆ 15ನೇ ಹಣಕಾಸು ಆಯೋಗ ಕೇಂದ್ರದ ತೆರಿಗೆ ಆದಾಯದಲ್ಲಿನ ರಾಜ್ಯಗಳ ಬಾಬ್ತಿನಲ್ಲಿ ರಾಜ್ಯಕ್ಕೆ ಹಂಚಿಕೆ ಮಾಡಿರುವ ಪ್ರಮಾಣ 3.65% ಮಾತ್ರ. ಇಲ್ಲಿ 4.75 ಇದ್ದಿದ್ದು 3.65 ಮಾತ್ರ ಈಗಾಗಿದೆ. ಇದರಿಂದ ರಾಜ್ಯಕ್ಕೆ 80,000 ಕೋಟಿ ನಷ್ಟವಾಗಿದೆ ಅಂತ ಏನಾಗಿದೆ ಇಲ್ಲಿ ನಮಗೆ ವರದಿ ಹೇಳ್ತಾ ಇದೆ. 2021-22ರಲ್ಲಿ 69.081 ಕೋಟಿ, 2022-23ರಲ್ಲಿ 52,064 ಕೋಟಿ, 2023-24ರಲ್ಲಿ 40,284 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡಿದ್ದು ತಾರತಮ್ಯವೆಸಗಿದ್ದು ಕಂಡುಬರುತ್ತದೆ. ಆದರೆ ಕೋವಿಡ್ ಸಾಂಕ್ರಾಮಿಕ ನೆಪ ಕೇವಲ ನೆಪವಾಗದೆ
ಎಂದು ಬೇರೆ ಹೇಳಬೇಕಾಗಿಲ್ಲ. ಓಕೆ, ಸೊ ನಮಗೆ ಈ ಅನುದಾನದಲ್ಲಿ ಎಷ್ಟೆಷ್ಟು ಇಳಿಕೆ ಆಗಿದೆ ಅಂತೇಳಿ ಅಂಕಿಅಂಶಗಳ ಸಮೇತ ಮೆನ್ಷನ್ ಮಾಡಿದ್ದಾರೆ. 14ನೇ ಹಣಕಾಸು ಆಯೋಗದಿಂದ ಕರ್ನಾಟಕಕ್ಕೆ ಬಂದ ತೆರಿಗೆ ಪಾಲನ್ನು ಈ ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ. 2015, 16, 17, 18, 19, 20, 21. ಸೊ ಇಲ್ಲಿ ನಿರಂತರವಾಗಿ ಏರಿಕೆಯಾಗಿದ್ದು ಈಗ ಏನಾಗಿದೆ, ಸಡನ್ನಾಗಿ ಡಿಪ್ ಆಗಿದೆ. ಸೊ ಈ ಮೂಲಕ ನೀವು ಈ ಒಂದು ರೇಖಾಚಿತ್ರಗಳ ಮೂಲಕ ಪ್ರಬಂಧವನ್ನು ಮಂಡಿಸಿದಾಗ ವಿಶೇಷವಾಗಿ ನಾನು GSL ಇದನ್ನು ತುಂಬ ಪ್ರಿಫರ್ ಮಾಡ್ತೀನಿ, ಡಯಾಗ್ರಾಮ್ಸನ್ನು. ಏನಕ್ಕೆ ಅಂದರೆ ಡಯಾಗ್ರಾಮ್ಸ್ ಪ್ರಿಫರ್ ಮಾಡ್ತೀನಿ ಅಂದರೆ ಇದು ಏಕತಾನತೆಯನ್ನು ಕಡಿಮೆ ಮಾಡುತ್ತೆ. ಆ ಒಂದು ಇವ್ಯಾಲ್ಯುವೇಟರ್ ಏಕತಾನತೆಯನ್ನು ಕಡಿಮೆ ಮಾಡಿ ಏಕತಾನತೆಯನ್ನು ಮುರಿದುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಕೇಂದ್ರದ ತೆರಿಗೆ ಪಾಲು ಮತ್ತು ಕೇಂದ್ರದ ಅನುದಾನವು ಸೇರಿದೆ. ಓಕೆ, ನೆಕ್ಸ್ಟ್ 15ನೇ ಹಣಕಾಸು ಆಯೋಗ. 2021-26ರವರೆಗೆ 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ 41% ಪಾಲು ಹಂಚಿಕೆ ಮಾಡಲು ಶಿಫಾರಸು ಮಾಡುವುದರೊಂದಿಗೆ ಜನಸಂಖ್ಯಾ ನಿಯಂತ್ರಣಕ್ಕೆ ಕ್ರಮ, ತೆರಿಗೆ ಮತ್ತು ಆರ್ಥಿಕ ಪ್ರಯತ್ನ ಎಂಬೆರಡು ಹೊಸ ಮಾನದಂಡಗಳನ್ನು ಸೇರಿಸಿತು. ಐ ಹ್ಯಾವ್ ಟೋಲ್ಡ್ ಯು ಅರ್ಲಿಯರ್. ಸೊ ಜನಸಂಖ್ಯಾ ನಿಯಂತ್ರಣಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅದು 14ನೇ ಹಣಕಾಸು ಆಯೋಗದಲ್ಲಿ ಇದ್ದಿಲ್ಲ, 15ನೇ ಹಣಕಾಸು ಆಯೋಗದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಈ ಜನಸಂಖ್ಯಾ ನಿಯಂತ್ರಣ ಅಂತಕ್ಕಂಥದ್ದು ಈ ಹೊಸ ಮಾನದಂಡಗಳು ಇದೊಂದು ಈ ಎರಡೂ ಹೊಸ ಮಾನದಂಡಗಳು 15ರಲ್ಲಿ ಕಂಡುಬರುತ್ತೆ, 14ರಲ್ಲಿ ಕಂಡುಬರಲ್ಲ. ಓಕೆ, ವರಮಾನದ ಅಂತರದ ಹೆಸರಿನಲ್ಲಿ ಪ್ರಸ್ತುತ 45% ಆದ್ಯತೆ ನಿಗದಿ ಮಾಡಿದ್ದು ಕಡಿಮೆ ಆದಾಯ ಹೊಂದಿದ ರಾಜ್ಯಗಳು ಕೇಂದ್ರದಿಂದ ಹೆಚ್ಚು ಪಾಲನ್ನು ಪಡೆಯುತ್ತಿದೆ. ಇದು ಮಲತಾಯಿ ಧೋರಣೆಯಾಯಿತು ಅಲ್ಲವೇ ಅಲ್ಲ. ಸ್ವತಃ ತಾಯಿ ತನ್ನ ದುರ್ಬಲ ಮಗನಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತಿದ್ದಳೆಂದು ಸಮಾಧಾನ ಪಡಬೇಕು ಅಷ್ಟೇ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಏನು ಹೇಳಿದ್ದಾರೆ ಸರ್, 45% ಏನಿದೆ, ನೀವು ಇಡೀ 50%ಅಲ್ಲಿ 45% ಸಿಂಹಪಾಲು ಆದಾಯದ ಅಂತರಕ್ಕಿದೆ. ಸೊ ಆದಾಯದ ನಂತರ ಏನಿದೆ ಕಡಿಮೆ, ಬಿಹಾರ ಇದೆ, ಜಾರ್ಖಂಡ್ ಇದೆ, ಛತ್ತೀಸ್ಗಢ ಇದೆ, ಅರುಣಾಚಲ ಪ್ರದೇಶ ಇದೆ. ಆ ರಾಜ್ಯಗಳು ಹೆಚ್ಚು ಪಾಲನ್ನು ಪಡ್ಕೊಳ್ತಿದೆ ಹೊರತು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರಗಳು ಏನಾಗಿದೆ, ಇವು ಕಡಿಮೆ ಪಾಲನ್ನು ಪಡ್ಕೊಳ್ತಾ ಇದೆ. ಈ ಮಾನದಂಡಗಳಿಂದಲೇ ನಮ್ಮ ರಾಜ್ಯಗಳು ಕಡಿಮೆ ಹಣವನ್ನು ಪಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಉದ್ದೇಶ ಅಂದರೆ ಪ್ರಾದೇಶಿಕ ಅಸಮತೋಲನವನ್ನು ತೊಲಗಿಸಬೇಕಾಗಿದೆ. ಬಿಮಾರು ರಾಜ್ಯಗಳನ್ನು ಆ ಒಂದು ಕುಖ್ಯಾತ ಹಣಪಟ್ಟಿಯನ್ನು ತೆಗಿಬೇಕು. ಸೊ ಇಲ್ಲೇನಾಗಿದೆ, ಭಾರತ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಭಾರತಗಳ ನಡುವೆ ವ್ಯತ್ಯಾಸ ಹೋಗಬೇಕು. ದಕ್ಷಿಣ ಭಾರತ ಅಂದರೆ ಇಂಡಿಯಾ, ಉತ್ತರ ಭಾರತ ಅಂತಂದರೆ ಭಾರತ. ಈ ಭಾರತ ಮತ್ತು ಇಂಡಿಯಾಗಳ ನಡುವಿನ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕೆನ್ನೋ ದೃಷ್ಟಿಯಿಂದ ಈ ಅಂಶವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ಮತ್ತು ಅದರ ಅಧ್ಯಯನಗಳು. ಸೊ ಈಗ ಥೀಮ್ ಚೇಂಜ್ ಆಗಿದೆ. ಸೊ 15ನೇ ಹಣಕಾಸು ಆಯೋಗದಿಂದ 16ನೇ ಹಣಕಾಸು ಆಯೋಗಕ್ಕೆ ಸರ್ ಅವರು ಬಂದಿದ್ದಾರೆ, ನೋಡೋಣ. ಅರವಿಂದ್ ಪನಗಾರಿಯ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಇತ್ತೀಚೆಗೆ ಕರ್ನಾಟಕಕ್ಕೆ ಭೇಟಿ ನೀಡಿ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ರಾಜ್ಯದಿಂದ ಕೇಂದ್ರಕ್ಕೆ ₹1 ತೆರಿಗೆ ಹೋದರೆ ಅಲ್ಲಿಂದ 15 ಪೈಸೆ ಮಾತ್ರ ಬರುತ್ತದೆ. ಬಡ ರಾಜ್ಯಗಳಿಗೆ ನೆರವು ನೀಡಬೇಕು, ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿ ಬಲಿ ಕೊಡಲಾಗದು ಎಂದಿದ್ದಾರೆ. ಸೊ ನಮಗೆ ₹1 ಕೊಟ್ಟರೆ 15 ಪೈಸೆ ಬರುತ್ತೆ, ಆದರೆ ಬಿಹಾರದವರು ₹1 ಕೊಟ್ಟರೆ ಅವರು ₹7 ಹಿಂದಕ್ಕೆ ತೆಗೆದುಕೊಳ್ತಾರೆ. ಸೊ ಈ ರೀತಿಯ ಒಂದು ತಾರತಮ್ಯ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಆಶೆ ಏನಂತಂದರೆ ನಮ್ಮ ರಾಜ್ಯದ ಹಿತಾಸಕ್ತಿಗಳನ್ನು ಬಲಿ ಕೊಟ್ಟು ಮತ್ತೊಂದು ರಾಜ್ಯಗಳನ್ನು ಉದ್ಧಾರ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂದರೆ ತಮ್ಮ ಕಳವಳವನ್ನು ಮಾನ್ಯ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರ ಮುಂದೆ ತಮ್ಮ ಕಳವಳವನ್ನು ಅಭಿವ್ಯಕ್ತಿಪಡಿಸಿದ್ದಾರೆ. ಓಕೆ, 15ನೇ ಹಣಕಾಸು ಆಯೋಗ ನಿಗದಿಪಡಿಸಿದ ಮಾನದಂಡಗಳನ್ನು ಪರಿಷ್ಕರಿಸಬೇಕೆಂದಿದ್ದಾರೆ. ಈ ವರದಿ ಇದೇ ವರ್ಷ ಅಕ್ಟೋಬರ್ 31ರೊಳಗೆ ಸಲ್ಲಿಕೆಯಾಗಲಿದ್ದು 2026-27ನೇ ಸಾಲಿನಿಂದ ಜಾರಿಗೆ ಬರಲಿದೆ. ನಮಗೆ 15ನೇ ಹಣಕಾಸು ಆಯೋಗದಲ್ಲಿ ಕಂಡುಬಂಥ 2 ಲೋಪದೋಷಗಳು ಏನಂತಂದರೆ, ನೀವು ಆ ಒಂದು ತೆರಿಗೆ ಪ್ರಯತ್ನಗಳು ಏನು 2.5% ಇದೆಯಲ್ಲ ಅದನ್ನು ಅಟ್ಲೀಸ್ಟ್ ಒಂದು 10%ಗೆ ಆದರೂ ಜಾಸ್ತಿ ಮಾಡಿ. ನಂತರ ಜನಸಂಖ್ಯೆ ನಿಯಂತ್ರಣ ಕ್ರಮಗಳಿದೆಯಲ್ಲ ಅದನ್ನು ಸಹ ಆ ಪರ್ಸೆಂಟೇಜನ್ನು ಜಾಸ್ತಿ ಮಾಡಿದಾಗ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ. 15ನೇ ಹಣಕಾಸು ಆಯೋಗ ನಿಗದಿ ಮಾಡಿದ 41%ಅನ್ನು 40%ಗೆ ಇಳಿಸಬೇಕು ಎಂದು ಕೇಂದ್ರ ಸರ್ಕಾರ ಆಯೋಗಕ್ಕೆ ಕೋರಿಕೆ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ಸೊ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, 41% ಇದೆಯಲ್ಲ ಇದನ್ನು 40%ಗೆ ತನ್ನಿ. ಇದರಿಂದ ಕೇಂದ್ರದ ಬಳಿ 3,500 ಕೋಟಿ. ಸೊ ಇಲ್ಲಿ 35,000 ಕೋಟಿ ಏನಾಗುತ್ತೆ ಹಣ ಉಳಿತಾಯ ಆಗಲಿದೆ ಅಂತೇಳಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಓಕೆ, ಸೊ ಸೆಸ್ ಮತ್ತು ಸರ್ಚಾರ್ಜ್ ಇದು ತುಂಬ ಇಂಪಾರ್ಟೆಂಟು, ಹೆವಿ ಡಿಸ್ಕಷನ್ ನಡೀತಾ ಇದೆ. ಸೊ ಮಾನ್ಯ ಪ್ರಧಾನಮಂತ್ರಿಯವರು ಇದ್ರ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಸೆಸ್ ಮತ್ತು ಸರ್ಚಾರ್ಜ್ ಅಂದರೆ ಒಂದು ನಿರ್ದಿಷ್ಟ ಕೆಲಸಗಳಿಗೆ, ಈಗ ನಮಗೆ ಲೈಬ್ರರಿ ಸೆಸ್ ಅಂತ ಬರ್ತಾ ಇದೆ, ಸ್ವಚ್ಛ ಭಾರತ ಸೆಸ್ ಅಂತ. ಸ್ವಚ್ಛ ಭಾರತ ಸೆಸ್ಸು ಲೈಬ್ರರೀಸ್ ಅಂದರೆ ಅಲ್ಲಿಂದ ಬಂದಂತಹ ಹಣವನ್ನು ಲೈಬ್ರರಿಗೆ ಮಾತ್ರ ಬಳಸ್ತಕ್ಕಂಥದ್ದು, ಅದು ಸೆಸ್ ಆಗುತ್ತೆ. ಸರ್ಚಾರ್ಜ್ ಅಂತಂದರೆ ಆ ಒಂದು ತೆರಿಗೆಯ ಮೇಲೆ ತೆರಿಗೆ ಅಂದರೆ 1 ಕೋಟಿ ತೆರಿಗೆಯನ್ನು ಕಟ್ಟಿದರೆ ಅವ್ರಿಗೆ ಇದು ಅನ್ವಯ ಆಗ್ತಕ್ಕಂಥದ್ದು, ತೆರಿಗೆಯ ಮೇಲೆ ತೆರಿಗೆ ವಿಧಿಸ್ತಕ್ಕಂಥದ್ದು ಈ ಒಂದು ಸರ್ಚಾರ್ಜ್ ಆಗಿರುತ್ತೆ.
ಸರಾಸರಿ ತೆರಿಗೆ ವರಮಾನದಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಪ್ರಮಾಣ ಹೆಚ್ಚಾಗುತ್ತಿದೆ. ಸೆಸ್ ಮತ್ತು ಸರ್ಚಾರ್ಜ್ನಲ್ಲಿ ರಾಜ್ಯಕ್ಕೆ ಯಾವುದೇ ಪಾಲು ಸಿಗುವುದಿಲ್ಲ. 2011-12ರಲ್ಲಿ 10.4%ರಷ್ಟಿದ್ದು, ಸೆಸ್ ಮತ್ತು ಸರ್ಚಾರ್ಜ್ 2021ಕ್ಕೆ 20.2% ಇದೆ. ಸೊ 100% ಇನ್ಕ್ರೀಸ್ ಆಗಿದೆ. ಯಾಕೆ ವೈ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸೆಸ್ ಆ್ಯಂಡ್ ಸರ್ಚಾರ್ಜ್ ಅಂದರೆ, ತೆರಿಗೆ ಆದರೆ ಹಂಚ್ಕೋಬೇಕಾಗುತ್ತೆ, ಸೆಸ್ ಆ್ಯಂಡ್ ಸರ್ಚಾರ್ಜ್ ಆದರೆ ಹಂಚ್ಕೋಬೇಕು, ಅದಕ್ಕೆ ಸಂಪೂರ್ಣವಾಗಿ ಕೇಂದ್ರದ ಪಾಲಲ್ಲಿ ಕಂಡುಬರುತ್ತೆ. ಸೊ ಈ ನಿಟ್ಟಿನಲ್ಲಿ ತಾವೇನಾಗುತ್ತೆ ಅಂತಂದರೆ, ತಾವು ಏನು ಮಾಡಬೇಕು ಅಂತಂದರೆ, ರಾಜ್ಯಗಳು ಏನು ಮಾಡ್ತಾ ಇದೆ ಅಂದರೆ, ಸರ್ ವೈ ಯು ಆರ್ ಪುಟಿಂಗ್ ಸೆಸ್ ಆ್ಯಂಡ್ ಸರ್ಚಾರ್ಜ್, ಸೊ ಪುಟ್ ಎ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ. ದೇಶದ ಸಮಗ್ರ ಅಭಿವೃದ್ಧಿಗೆ ರಾಜ್ಯಗಳ ಕೊಡುಗೆ ನೀಡಬೇಕು ಎನ್ನುವುದು ನಾವೆಲ್ಲರ ಒಪ್ಪುವ ವಿಚಾರವೇ. ಆದರೂ ಒಕ್ಕೂಟ ವ್ಯವಸ್ಥೆಯಲ್ಲಿ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರವೂ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾದ್ದು ನನ್ನ ಅಭಿಪ್ರಾಯವಾಗಿದೆ. ನೋಡಿ ಹೇಳ್ತಾ ಇದ್ದಾರೆ ಸರ್. ಅಂದರೆ ಎಸ್, ನಮಗೇನು ಬೇಕು, ಎಲ್ಲ ಅಭಿವೃದ್ಧಿ ಆಗಬೇಕು, ಆದರೆ ಕೇಂದ್ರವೇ ತನ್ನ ಸಿಂಹಪಾಲನ್ನು ಹೊಂದಿರಬಾರ್ದು. ಕೇಂದ್ರವೇ ತಾನು ಸಿಂಹಪಾಲನ್ನು ಹೊಂದಿ, ಏನಕ್ಕೆ ಅಂತಂದರೆ ರಾಜ್ಯಗಳಿಗೆ ಸ್ವಾಯತ್ತತೆ ಅಂದರೆ ಬಲಿಷ್ಠ ರಾಜ್ಯಗಳಿಂದ ಬಲಿಷ್ಠ ರಾಷ್ಟ್ರ ಹೊರತು ಬಲಿಷ್ಠ ಕೇಂದ್ರದಿಂದ ಬಲಿಷ್ಠ ರಾಜ್ಯಗಳು ಅಲ್ಲ ಅನ್ನೋ ತತ್ವವನ್ನು ಕೇಂದ್ರ ಸರ್ಕಾರ ಪಾಲನೆ ಮಾಡಬೇಕು. ಇಡೀ ರಾಜ್ಯ ಹಣಕಾಸಿನ ಜುಟ್ಟು ಕೇಂದ್ರ ಸರ್ಕಾರದಲ್ಲಿದ್ದಾಗ ರಾಜ್ಯ ಸರ್ಕಾರಗಳು ಸ್ವಾಯತ್ತತೆಯಿಂದ, ಆಟೋನಮಿಯಿಂದ ಹೇಗೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕೇಂದ್ರವು ಸಂಗ್ರಹಿಸುವ ಸೆಸ್ ಮತ್ತು ಸರ್ಚಾರ್ಜ್ನ ಒಂದು ಪಾಲನ್ನು ರಾಜ್ಯಗಳಿಗೂ ಕೂಡ ಹಂಚಿಕೆ ಮಾಡಬೇಕು. ಇದು ತುಂಬ ಒಳ್ಳೆಯ ಒಂದು ಶಿಫಾರಸು ಆಗಿದೆ ಮತ್ತು ಒಳ್ಳೆಯ ಅಭಿಪ್ರಾಯ ಸಹ ಹೌದು. ತೆರಿಗೆಯ ಹಂತದಲ್ಲಿ ಬದಲಾವಣೆ ಮಾಡುವ ಮೂಲಕವೇ ಕೇಂದ್ರವು ನಿಧಾನವಾಗಿ ಕೆಲವು ರೀತಿಯ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ರದ್ದುಪಡಿಸಬೇಕು. ನೀವು ಸೆಸ್ ಈಗ 20% ಇದೆಯಲ್ಲ, 20% ಇದೆ, ಮತ್ತೆ 10%ಗೆ ಹೋಗಿ ತೆರಿಗೆಯನ್ನು ಜಾಸ್ತಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಗಳು GST ಸಂಗ್ರಹವನ್ನು ಒಂದು ಮಾನದಂಡವಾಗಿ ಮುಂದಿನ 16 ಹಣಕಾಸು ಆಯೋಗವು ಅಳವಡಿಸಿಕೊಳ್ಳಬೇಕು. ಸೊ ಯಾವ ರಾಜ್ಯ ಹೆಚ್ಚು GST ಸಂಗ್ರಹ ಮಾಡಿದೆ ಆ ರಾಜ್ಯಗಳಿಗೆ ಹೆಚ್ಚು ನೀವು ಒಂದು ಇನ್ಸೆಂಟಿವ್ಸ್ ಕೊಡಿ, ಹೆಚ್ಚು ನೀವು ಅವ್ರಿಗೆ ಒಂದು ಸಬ್ಸಿಡೀಸ್ ಕೊಡಿ, ಹೆಚ್ಚು ಒಂದು ಅನುದಾನವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, GST ಮಂಡಳಿಯಲ್ಲಿ ಯಾವ ರೀತಿ ರಾಜ್ಯಗಳು ಸದಸ್ಯತೆ ಪಡೆದಿದೆಯೋ ಅದೇ ರೀತಿ ಹಣಕಾಸು ಆಯೋಗದಲ್ಲಿ ರಾಜ್ಯಗಳು ಭಾಗವಹಿಸೋಕೆ ಸಾಧ್ಯವಾಗುವಂಥ ವ್ಯವಸ್ಥೆ ಮಾಡಬೇಕು. ಸರ್, ಹಣಕಾಸು ಆಯೋಗ ಕೇಂದ್ರದಿಂದ ರಚನೆಯಾಗುತ್ತೆ, ಸಹಜವಾಗಿ ಅದು ಕೇಂದ್ರದ ಪರವಾಗಿ ನಿರ್ಧಾರ ಕೈಗೊಳ್ಳುತ್ತೆ. ಸೊ ಹಣಕಾಸು ಆಯೋಗದಲ್ಲಿ ಸಹ ರಾಜ್ಯದ ಪ್ರತಿನಿಧಿಗಳು ಸಹ ಪಾಲ್ಗೊಂಡಾಗ ಹಣಕಾಸು ಆಯೋಗಕ್ಕೆ ಒಂದು ರೀತಿಯಲ್ಲಿ ಒಕ್ಕೂಟದ ತತ್ವ ಮತ್ತು ಸಂವಿಧಾನಿಕ ತತ್ವ ಒಂದು ಹಣಕಾಸು ಆಯೋಗದಲ್ಲಿ ಅನುಷ್ಠಾನಕ್ಕೆ ಒಳಗಾಗುತ್ತೆ. ಆದ್ದರಿಂದ ಹಣಕಾಸು ಆಯೋಗದಲ್ಲೂ ಸಹ ರಾಜ್ಯಗಳ ಒಂದು ಅಭಿಪ್ರಾಯಗಳು, ಮನ್ನಣೆಗಳು ಮತ್ತು ಕಾಳಜಿಗಳನ್ನು ಕೇಳಿಸ್ಕೊಳ್ಳೋಕ್ಕಂತಹ ಒಂದು ಕಿವಿಗಳು ಬೇಕಾಗಿದೆ ಮತ್ತು ಹೇಳುವಂತಹ ಬಾಯಿಗಳು ಬೇಕಾಗಿದೆ. ಓಕೆ, ಕೇಂದ್ರ ಸರ್ಕಾರದ ಎಲ್ಲ ತೆರಿಗೆಯೇತರ ಆದಾಯವನ್ನು ರಾಜ್ಯಗಳ ಬಾಬ್ತಿನ ವ್ಯಾಪ್ತಿಯಲ್ಲಿ ತರಲು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾಗಿದೆ. ಸೊ ಇವೆಲ್ಲವೂ ಶಿಫಾರಸುಗಳನ್ನು ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಕೊನೆಯ ಆಯಾಮ. ಓಕೆ, ಭಾರತ ದೇಶ ಅರೆ ಸಂಯುಕ್ತ ಪದ್ಧತಿಯನ್ನು ಹೊಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಈಸ್ ಓವರ್ಲೋಡೆಡ್ ವಿತ್ ಪವರ್ಸ್ ಎಂದು ನಾನಿ ಪಾಲ್ಕಿವಾಲಾ ಹೇಳಿದ್ದಾರೆ. ಸೊ ನಮ್ಮದು ಅರೆ ಒಕ್ಕೂಟ ವ್ಯವಸ್ಥೆ ಅಂತೇಳಿ ಕೆ.ಸಿ. ವೇರ್ ಅವರು ಹೇಳಿದ್ದಾರೆ. ಸೊ ನಮ್ಮದು ಕೆನಡಾದಷ್ಟು ಕೇಂದ್ರೀಕೃತ ಅಲ್ಲ, ಅಮೆರಿಕದಷ್ಟು ವಿಕೇಂದ್ರೀಕೃತನೂ ಅಲ್ಲ. ಇವೆರಡರ ಸಮಾಗಮ ಮತ್ತು ಸಮ್ಮಿಶ್ರಣವೇ ಭಾರತ ತನ್ನದೇ ಆದ ಅರೆ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದೆ. ಹೆಚ್ಚು ಅಧಿಕಾರ ಇದ್ದವರಿಗೆ ಹೆಚ್ಚು ಉದಾರತೆಯೂ ಇರಬೇಕಾಗುತ್ತದೆ. ಶಾಸನೀಯ ಸಂಬಂಧಗಳಲ್ಲಿ ಕೇಂದ್ರ ಸರ್ಕಾರ ಪ್ರಬಲವಾದ ಅಧಿಕಾರ ಹೊಂದಿದೆ. ರಾಜ್ಯಪಾಲರ ಮೂಲಕ ಅಖಿಲ ಭಾರತ ಸೇವೆಗಳ, ಫಾರ್ ಎಕ್ಸಾಂಪಲ್ 312 IAS, IPS, IFS ಆಡಳಿತಾತ್ಮಕ ಸಂಬಂಧದಲ್ಲಿಯೂ ಸಿಂಹಪಾಲು ಕೇಂದ್ರಕ್ಕೆ ಸಲ್ಲಿದೆ. ಫೈನಾನ್ಸ್ ಈಸ್ ಎ ಫ್ಯೂಯಲ್ ಟು ಅಡ್ಮಿನಿಸ್ಟ್ರೇಷನ್ ಎಂದು ವಿಡ್ರೋ ವಿಲ್ಸನ್ ಹೇಳಿದ್ದಾರೆ. ನೋಡಿ, ಈ ಥರ ಕೋಟ್ಗಳನ್ನು ಇಂಗ್ಲೀಷಲ್ಲೇ ಹಾಕಬೇಕು. ನೀವು ಸಹ ಕೋಟ್ಗಳನ್ನು ಇಂಗ್ಲೀಷಲ್ಲೇ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಇಂಗ್ಲೀಷಲ್ಲೇ ಮೆನ್ಷನ್ ಮಾಡಿ. ಓಕೆ, ಇಲ್ಲಿ ನೋಡಿ ರೈಮಿಂಗ್ಸ್ ಇದೆ, ಫೈನಾನ್ಸ್ ಆ್ಯಂಡ್ ಫ್ಯೂಯಲ್. ಫೈನಾನ್ಸ್ ಈಸ್ ಎ ಫ್ಯೂಯಲ್ ಟು ಅಡ್ಮಿನಿಸ್ಟ್ರೇಷನ್ ಎಂದು ವಿಡ್ರೋ ವಿಲ್ಸನ್ ಹೇಳಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಕೊಡಲು ಮಾನವೀಯತೆ ತೋರಿಸಬೇಕಿದೆ, ನಿಜ. ಸೊ ಹಾಗೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಸರ್ಕಾರಿಯ ಕಮಿಷನ್ ಮಾತಾಡುತ್ತೆ. ಸರ್ಕಾರಿಯ ಕಮಿಷನ್ ಏನು ಹೇಳುತ್ತೆ ಅಂತಂದರೆ, ನಮ್ಮಲ್ಲಿ ಈ ಪವರ್ ಏನಾಗಿದೆ, ಹೆವಿಲಿ ಕಾನ್ಸಂಟ್ರೇಟೆಡ್ ಇನ್ ದಿ ಸೆಂಟ್ರಲ್ ಗೌರ್ಮೆಂಟು, ತದನಂತರದಲ್ಲಿ ಲೋ ಕಾನ್ಸಂಟ್ರೇಷನ್ ಇನ್ ಸ್ಟೇಟ್ ಗೌರ್ಮೆಂಟ್ಸು. ಸೊ ಒಂದು ರೀತಿಯಲ್ಲಿ ಇಲ್ಲಿ ಬೊಜ್ಜು ಯಾರಿಗೆ, ಅಧಿಕಾರ ಮತ್ತು ಹಣದ ಬೊಜ್ಜು ಯಾರಿಗೆ, ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ. ಇಲ್ಲಿ ಅಧಿಕಾರ ಮತ್ತು ಹಣದ ಅಪೌಷ್ಟಿಕಾಂಶತೆ. ಈ ಅಪೌಷ್ಟಿಕಾಂಶತೆಯೂ ನಮಗೆ ಒಳ್ಳೆಯದಲ್ಲ, ಬೊಜ್ಜು ಸಹ ಒಳ್ಳೆಯದಲ್ಲ. ಈ ಬೊಜ್ಜು ಮತ್ತು ಅಪೌಷ್ಟಿಕಾಂಶಗಳ ನಡುವೆ ನಮಗೆ ಆರೋಗ್ಯವಂತ ವ್ಯಕ್ತಿ ಬೇಕಾಗ್ತಾನೆ. ಅದೇ ರೀತಿಯಲ್ಲಿ ಈ ಕೇಂದ್ರ ಸರ್ಕಾರ ಸಹ ಹೆಚ್ಚು ಅಧಿಕಾರ ಹೊಂದಿದ್ದನ್ನು, ಆ ಅಧಿಕಾರವನ್ನು ಹಂಚಿಕೆ ಮಾಡಿಕೊಂಡಾಗ ಏನಾಗುತ್ತೆ, ಆ ಒಂದು ಹೆಲ್ಪ್ ಆಗುತ್ತೆ. ಈ ನಿಟ್ಟಿನಲ್ಲಿ ಆರ್ಟಿಕಲ್ 263 ಆ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತಹ ಅನುಷ್ಠಾನಕ್ಕೆ ತರಬೇಕಾಗುತ್ತೆ. ತದನಂತರದಲ್ಲಿ ರಾಜ್ಯಗಳಿಗೆ ಈಗ 356 ರಾಜ್ಯಪಾಲರ ಆಡಳಿತವನ್ನು ತನ್ನಷ್ಟಕ್ಕೆ ತಾನು ಹೇರಬಾರದು. ಇದಾದ ನಂತರದಲ್ಲಿ ಆ ಒಂದು ಅಖಿಲ ಭಾರತ ಸೇವೆಗಳಲ್ಲಿ ರಾಜ್ಯಗಳ ಪಾತ್ರ, ರಾಜ್ಯಪಾಲರ ನೇಮಕಾತಿ, ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸಿಕೊಳ್ಬೋದು. ರಾಜ್ಯಪಾಲರ ಕಚೇರಿ ಅದು ಕೇಂದ್ರ ಸರ್ಕಾರದ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು. ಸರ್ಕಾರಿ ಕಮಿಷನ್ನು, ಪುಂಚಿ ಕಮಿಷನ್, ಸಾಕಷ್ಟು ಸಮಿತಿಗಳು ಶಿಫಾರಸುಗಳು ನೀಡಿದವೆ. ಆ ಶಿಫಾರಸುಗಳು ಕೇವಲ ಶಿಫಾರಸಾಗಿ ಉಳಿದ ಹೊರತು ಅನುಷ್ಠಾನಕ್ಕೆ ಬಂದಿಲ್ಲ. ಓಕೆ,
ಉಪಸಂಹಾರ ಮೆನ್ಷನ್ ಆಗಿದೆ. 2047ಕ್ಕೆ ಭಾರತ ಸ್ವತಂತ್ರ ಪಡೆದು 100 ವರ್ಷಗಳಾಗಲಿದೆ. ವಿಕಸಿತ ಭಾರತವಾಗಲಿದೆ. ಭಾರತ ವಿಶ್ವಗುರುವಾಗಲಿದೆ. ನೋಡಿ, ವಿಶ್ವಗುರುವಾಗಲಿದೆ. ಕೇಂದ್ರ ಸರ್ಕಾರ ಒಂದೇ ಪ್ರಬಲವಾಗಿ ರಾಜ್ಯಗಳು ದುರ್ಬಲವಾದರೆ ಅದು ನೈಜವಾದ ವಿಕಾಸ ಆಗಲಾರದು. ತುಂಬ ವ್ಯಾಲಿಡ್ ಪಾಯಿಂಟ್ ಇದು. ನಾನು ಹೇಳಿದ್ದೀನಿ, ಬಲಿಷ್ಠ ಕೇಂದ್ರದಿಂದ ಬಲಿಷ್ಠ ರಾಜ್ಯಗಳಲ್ಲ, ಬಲಿಷ್ಠ ರಾಜ್ಯಗಳಿಂದ ಬಲಿಷ್ಠ ಕೇಂದ್ರ, ಬಲಿಷ್ಠ ಭಾರತ ಆಗುತ್ತೆ. ವಿವಿಧತೆಯಲ್ಲಿ ಏಕತೆ ಇದೆ. ಇಲ್ಲಿ ಕೇವಲ ನಾವು ಒಂದೇ ತತ್ವ, ಒಂದೇ ಸಿದ್ಧಾಂತ, ಒಂದೇ ರಾಜಕೀಯ ಸಿದ್ಧಾಂತಗಳನ್ನು ನಾವು ಇರೋದ್ರಿಂದ ನಾವು ಭಾರತದ ನಿಜವಾದ ಸೌಂದರ್ಯ ಪ್ರಕಟಗೊಳ್ಳುವುದಿಲ್ಲ. ತಾಯಿ ತನ್ನ ಮಕ್ಕಳನ್ನು ಸಂರಕ್ಷಿಸಿ ಪ್ರಬಲನಾಗಿ ಮಾಡುವಂತೆ ತನ್ನ ಮಾತೃ ಹೃದಯವನ್ನು ತೋರಬೇಕಿದೆ. ರಾಜ್ಯಗಳು ಕೂಡ ಚುನಾವಣೆ ಗೆಲ್ಲಲು ಹಾಸಿಗಿದ್ದಷ್ಟು ಕಾಲು ಚಾಚಿ ತಮ್ಮ ಸಾಮರ್ಥ್ಯಕ್ಕೆ ಮೀರಿದ ಉಚಿತ ಕೊಡುಗೆಗಳನ್ನು ಘೋಷಿಸಬಾರದು. ನೋಡಿ, ಕೊನೆಗೂ ಸರ್ ಏನು ಹೇಳಿದ್ದಾರೆ ಅಂದರೆ, ನಾವು ಉಚಿತ ಕೊಡುಗೆಗಳನ್ನು ಹಾಸಿಗಿದ್ದಷ್ಟು ಕಾಲು ಚಾಚಬೇಕಂತ ಹೇಳಿದ್ದಾರೆ. ಸೊ ಈ ರೀತಿಯ ಗಾದೆ ಮಾತುಗಳನ್ನು ಬಳಸಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಗಾದೆ ಮಾತುಗಳು ಸಾವಿರ ಮಾತುಗಳನ್ನು ಹೇಳುವ ಪದಗಳನ್ನು ಕೇವಲ 3 ಪದಗಳಲ್ಲಿ ಹೇಳ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥದ್ದು ಗಾದೆಗಳು ಆಕಾರದಲ್ಲಿ ವಾಮನ, ಅರ್ಥದಲ್ಲಿ ತ್ರಿವಿಕ್ರಮ. ಸೊ ಈ ಮಾದರಿಯ ಕನ್ನಡ ಮಾಧ್ಯಮದವರಿಗೆ ಈ ಒಂದು ವಿಶೇಷವಾದ ಸೌಲಭ್ಯ ಇದೆ. ಗಾದೆ ಮಾತುಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಬಳಸಿ ಆ ಒಂದು ಗಾದೆ ಮಾತುಗಳನ್ನು ಬಳಸೋದ್ರ ಮೂಲಕ ಅರ್ಥವಂತಿಕೆ, ಮಡಿವಂತಿಕೆ ಮತ್ತು ಸೌಂದರ್ಯ ಆ ಒಂದು ಎಸ್ಸೆದು ಜಾಸ್ತಿ ಆಗ್ತಕ್ಕಂಥದ್ದನ್ನು ನೋಡಬಹುದು. ಓಕೆ, ಸಾಕಷ್ಟು ರಾಜ್ಯಗಳಲ್ಲಿ ಕೋಟಿಗಟ್ಟಲೆ ಹಣ ಭ್ರಷ್ಟಾಚಾರದ ರೂಪದಲ್ಲಿ ಪೋಲಾಗುತ್ತಿದೆ. ನೇರವಾಗಿ ಸರ್ಕಾರದ ಇಲಾಖೆಗಳ ಖಾತೆಯಿಂದ ಬೇನಾಮಿ ವ್ಯಕ್ತಿಗಳ ಖಾತೆಗೆ ಹಣ ಅಕ್ರಮವಾಗಿ ವರ್ಗಾವಣೆಯಾಗುತ್ತಿದೆ. ಇಂತಹ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರಗಳು ಲಗಾಮು ಹಾಕಬೇಕಿದೆ. ಹೇಗೆ ಮಾಡಬೇಕು ಲಗಾಮು ಅಂತಂದರೆ, RTI ಕಾಯ್ದೆ ಇರ್ಬೋದು, ಲೋಕಪಾಲ್ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ವಿಜಲ್ ಬ್ಲೋವರ್ ಆ್ಯಕ್ಟ್ ಇರ್ಬೋದು, PIL ಇರ್ಬೋದು, ತದನಂತರದಲ್ಲಿ ನಾಗರಿಕ ಸನ್ನದ್ಧಗಳಿರ್ಬೋದು, ಅವುಗಳೆಲ್ಲವನ್ನೂ ಅನುಷ್ಠಾನಕ್ಕೆ ತರಬೇಕಾಗಿದೆ. ಕೇಂದ್ರದಲ್ಲಿರುವ ಸರ್ಕಾರಗಳು ರಾಜ್ಯದಲ್ಲಿ ತಮ್ಮ ಸರ್ಕಾರವಿಲ್ಲವೆಂದು ಗದಪ್ರಹಾರ ಮಾಡುವ ಸಂದರ್ಭ ಬರಬಾರದು. ಸೊ ಇದು ಮಲತಾಯಿ ಧೋರಣೆ. ಓಕೆ, ನಮ್ಮ ಪಕ್ಷ ಅಲ್ಲಿ ಆಡಳಿತದಲ್ಲಿಲ್ವ, ಆಯಿತು, ಅವರಿಗೆ ಇನ್ಸೆಂಟಿವ್ಸ್ ಕಟ್ ಮಾಡಿ ಇದು ರಿಸೋರ್ಸ್ನ ಇದು ಮಾಡಬೇಡಿ. ಈಗ ಕೇರಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷ, ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷ, ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ತಮಿಳುನಾಡಿನ ಸರ್ಕಾರದ ಮೇಲೆ ಒಂದು ಪ್ರಹಾರವನ್ನು ಮಾಡ್ತಾ ಇದೆ ನೋಡ್ಬೋದು. ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಮಾಗಮದಲ್ಲಿ ಸಾಗದಿದ್ದಲ್ಲಿ ಎತ್ತು ಏರಿಗೆ ಎಳೆಯಿತು, ಕೋಣ ಕೆರೆಗೆ ಎಳೆಯಿತು ಎಂಬ ಹಾಸ್ಯಕ್ಕೆ ನಾಂದಿಯಾದೀತು. ಓಕೆ, ಸೊ ಹೀಗೆ ಗಾದೆ ಮಾತುಗಳನ್ನು ಆಯಾ ಸಂದರ್ಭದಲ್ಲಿ ಉಚಿತವಾಗಿ ನೀವು ಸಹ ಬಳಸಬೇಕು. ಸೊ ಈ ಎಸ್ಸೆಯಿಂದ ತಾವು ಆ ಅಂಶವನ್ನು ಕಲ್ತ್ಕೋಬೇಕಾಗುತ್ತೆ. ಇದು ಅಷ್ಟು ಈಸಿಯಾಗಿ ಬರಲು ಸಾಧ್ಯವಿಲ್ಲ. ಇದಕ್ಕೆ ಸಾಕಷ್ಟು ಪ್ರಯತ್ನವನ್ನು ತಾವು ಮಾಡಿದಾಗ ಒಂದು ಈ ರೀತಿಯ ಒಂದು ಎಸ್ಸೆ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಸಾಧ್ಯ. ಓಕೆ, ಇಲ್ಲಿ ಲಾಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್, ಪೆನ್. ಎಸ್, ಪೆನ್ ನೋಡಿ ಸರ್, ಪೆನ್ನನ್ನು ಹಾಕಿದ್ದಾರೆ. ಭಾಳ ನನಗೆ ಇಷ್ಟವಾದ ಅಂಶ ಇದು. ಪೆನ್ನನ್ನು ಹಾಕಿದ್ದು ನನಗೆ ಭಾಳ ಇಷ್ಟ ಆಯಿತು. ಬಹಳಷ್ಟು ಜನರು ಮೇನ್ಸ್ ಬರ್ತಕ್ಕಂಥವ್ರು ತುಂಬ ಬಾಲ್ ಪೆನ್ನಲ್ಲಿ ಬರಿತಾ ಇದ್ದೀರಾ. ನಿಜ ಹೇಳ್ತೀನಿ, ನೀವು ಬಾಲ್ ಪೆನ್ನಲ್ಲಿ ಬರೆದ್ರೆ ಅರ್ಧ ಎಕ್ಸಾಮ್ ಇಲ್ಲೇ ಸೋತಾಗುತ್ತೆ. ಜೆಲ್ ಪೆನ್ನು ತುಂಬ ಸ್ಪೀಡಾಗಿ ಹೋಗುತ್ತೆ. ಮತ್ತು ನಿಮ್ಮ ಪೇಪರನ್ನು ಸ್ಕ್ಯಾನ್ ಮಾಡಿದಾಗ, ಈಗ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇದೆ, ನಿಮ್ಮ ಪೇಪರನ್ನು ಸ್ಕ್ಯಾನ್ ಮಾಡಿದಾಗ ಅತ್ಯಂತ ಸ್ಫುಟವಾಗಿ ಕಾಣ್ತಕ್ಕಂಥದ್ದು ಬಾಲ್ ಪೆನ್ನಲ್ಲಿ ಬರೆದಾಗ ಮಾತ್ರ. ನೀವು ಜೆಲ್ ಪೆನ್ನಲ್ಲಿ ಬರೆದಾಗ ಮಾತ್ರ, ಬಾಲ್ ಪೆನ್ನಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಟಾಪರ್ಸ್ ಆನ್ಸರ್ಸ್ ನೋಡಿ, ಈಗ ನಾನೇ ಇರ್ಬೋದು, ನಾನು ಮೊದಲು ಬಾಲ್ ಪೆನ್ ಯೂಸ್ ಮಾಡ್ತಾ ಇದ್ದೆ, ನಂತರ ಜೆಲ್ ಪೆನ್ನಿಗೆ ಬಂದೆ. ಸೊ ಈ ರೀತಿಯ ಸಣ್ಣ ಪುಟ್ಟ ಅಂಶಗಳು ಸಹ ನಿಮ್ಮ ಎಕ್ಸಾಮಿನ ತುಂಬ ಪ್ರಭಾವವನ್ನು ಬೀರ್ತಕ್ಕಂಥದ್ದು ನೋಡಿ. ಎಲ್ಲ ಬಹುತೇಕ ಸಾಧಕರು ಜೆಲ್ ಪೆನ್ನನ್ನು ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಅಕ್ಷರಗಳು ಸ್ಫುಟವಾಗಿ ಮೂಡ್ತವೆ, ತದನಂತರದಲ್ಲಿ ಸ್ಪೀಡ್ ಇರುತ್ತೆ. ದಿಸ್ ಮೇನ್ಸ್ ಎಕ್ಸಾಮ್ ಈಸ್ ಆಲ್ ಅಬೌಟ್ ಸ್ಪೀಡ್. ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಕೌಂಟ್ಸ್. ನೀವು ಪ್ರತಿ ಪೇಪರ್ಗೆ 30 ಸೆಕೆಂಡ್ ಉಳಿಸಿದರೂ ಸಹ ನೀವು ಆ ಒಂದು 5 ಪೇಪರ್ಗೆ 1.5 ನಿಮಿಷ ಅಂದರೆ 150 ಸೆಕೆಂಡ್ಸ್, 2 ನಿಮಿಷ ನೀವು ಉಳಿಸ್ಬೋದಾಗುತ್ತೆ. 2 ನಿಮಿಷಕ್ಕೆ 2 ಮಾರ್ಕ್ಸ್ ಬಂದರೆ ಸಾಕು. ನೀವು ಯಾವ ಅಧಿಕಾರಿ ಆಗಬೇಕು, ಯಾವ ಅಧಿಕಾರಿ ಬಿಡಬೇಕಂದ್ರೆ 2 ಅಂಕಗಳು ಸಾಕು, ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ತವೆ. ಆದ್ದರಿಂದ ಎಲ್ಲ ಸಾಧಕರು, ಸೊ ಇವರು ಸಹ ಜೆಲ್ ಪೆನ್ ಬಳಸಿ ಸಾಧಕರಾಗಿದ್ದಾರೆ ಸರ್. ನೀವು ಸಹ ಜೆಲ್ ಪೆನ್ನು ಬಳಸಿ ಸಾಧಕರಾಗಲಿ ಅನ್ನೋದು ನನ್ನ ಒಂದು ಆಶಯ.